ಹಾಯ್ ಫ್ರೆಂಡ್ಸ್, ಐಸಿರಿ ಮೀಡಿಯಾದ ಸಂದರ್ಶನ ಕಾರ್ಯಕ್ರಮವನ್ನು ನೋಡ್ಲಿಕ್ಕೆ ಕೂತಿರುವಂತಹ ಎಲ್ಲ ವೀಕ್ಷಕರಿಗೆ ಐಸಿರಿ ಮೀಡಿಯಾದ NV ರಮೇಶ್ ಮಾಡುವಂತ ಸ್ವಾಗತ, ನಮಸ್ಕಾರ. ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಆಸಕ್ತಿಯಿಂದ ನೋಡಿ. ನನ್ನ ಜೊತೆಗಿದ್ದಾರೆ ಐಸಿರಿ ಸುರೇಶ್ ಅವರು. ನಾವಿಬ್ಬರು ಸೇರಿ ಐಸಿರಿ ಮೀಡಿಯಾ ಮಾಡಿದ್ದೀವಿ. ನಾನು ಹಿಂದೆ ಮಾಡಿದ ಸಂದರ್ಶನಗಳನ್ನ ಈ ಐಸಿರಿ ಮೀಡಿಯಾ ಮೂಲಕ ನಿಮಗೆ ಕೇಳಿಸ್ತಾ ಇದ್ದೀವಿ, ತೋರಿಸ್ತಾ ಇದ್ದೀವಿ. ನೋಡಿ, ಆನಂದಿಸಿ, ಲೈಕ್ ಮಾಡಿ, ನಮಗೆ ಫೋನ್ ಮಾಡಿ, ಮೆಸೇಜ್ ಮಾಡಿ. ನಾವು ಹೇಳಿದ ಹಾಗೆ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತಾ ಇದ್ವಿ, ಪ್ರಕಟಿಸಿದ ಹಾಗೆ. ಇವತ್ತು ತಾವೆಲ್ಲ ಕಾಯ್ತಾ ಇರುವಂತ ಒಬ್ಬ ಆಕ್ಷನ್ ಹೀರೋ, ಅವ್ರು ಯಾರು ಹೇಳಿ ನೋಡೋಣ, ಗೆಸ್. ಅವರು ನಮ್ಮನ್ನ ಅಗಲಿ ಒಂದು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡು ಹೋಗ್ಬಿಟ್ರು. ಅವರು ಒಂದು ದೊಡ್ಡ ಪಿಕ್ಚರ್ನ ತೆಗಿಬೇಕು ಅಂತ ಹೇಳಿ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಬೆಳಗಿನ ಜಾವ ಅವರು ತೀರ್ಕೊಂಡ್ರು. ಆದ್ರೂ ಅವರ ಅಭಿನಯಿಸುವ ಚಿತ್ರಗಳ ಸಂಖ್ಯೆ ಕಡಿಮೆ. ಆಟೋ ರಿಕ್ಷಾದವ್ರಿಗಂತೂ ಅವ್ರು ದೇವರು ಇದ್ದ ಹಾಗೆ. ಎಲ್ಲ ಆಟೋಗಳ ಮೇಲೆ ಅವ್ರ ಫೋಟೋ ಇರುತ್ತೆ. ನೋಡಿದಿರಲ್ವಾ? ಗೆಸ್ ಮಾಡಿದ್ರ? ಹೇಳಿ ನೋಡೋಣ. ಇಲ್ಲ, ಇನ್ನು ಗೆಸ್ ಮಾಡ್ತಾ ಇದ್ದೀರಿ ನೀವು. ನಾನೇ ಹೇಳ್ಬಿಡ್ತೀನಿ. ದ ಒನ್ ಅಂಡ್ ಓನ್ಲಿ ಶಂಕರ್ ನಾಗ್. ಈಗ ಅವರ ಸೋದರ ಅನಂತ್ ನಾಗ್ ಅವರು ಇದ್ದಾರೆ. ರಾಷ್ಟ್ರದ ಒಂದು ಮಟ್ಟದಲ್ಲಿ ಅವರ ಪ್ರಶಸ್ತಿಯನ್ನು ಗಳಿಸಿದ್ದಾರೆ, ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಗಂಭೀರವಾದ ಪಾತ್ರಗಳಿಗೆ ಅನಂತ್ ನಾಗ್ ಹೆಸರಾದ್ರೆ, ಶಂಕರ್ ನಾಗ್ ಅವರು ಧಾಡಸಿ ಪಾತ್ರಗಳಿಗೆ ಹೆಸರಾದರು. ಅವರು ಒಂದಾನೊಂದು ಕಾಲದಲ್ಲಿ ಇಂಥ ಸಿನಿಮಾ ಮಾಡಿದಾಗ ಅವ್ರ ಜೊತೆ ಸುಂದರ ಕೃಷ್ಣ ಅರಸ್ ಅವರು ಸಹ ವಿಶೇಷ ಟ್ರೈನಿಂಗ್ ತಗೊಂಡ್ರು. ಕಲಕ್ಕರಿ ಅಂತ ಹೇಳಿ ಈ ಒಂದು ಕೇರಳದಲ್ಲಿರುವಂತ ಒಂದು ವಿಶೇಷ ಅದು ಆರ್ಟ್, ಅದು ಅಂದ್ರೆ ಮಾರ್ಷಲ್ ಆರ್ಟ್ಸ್. ಅದನ್ನ ಕಲಿತು ಅವರು ಚಿತ್ರ ಮಾಡಿದ್ರು. ಆ ಚಿತ್ರದಲ್ಲಿ ಅಮೋಘವಾಗಿತ್ತು ಅವ್ರ ಪಾರ್ಟು. ಅವ್ರ ಆಮೇಲೆ ನಿರ್ದೇಶಕರಾದ್ರು. ಗೀತಾ ಅಂತ ಚಿತ್ರ ತೆಗೆದ್ರು, ಬೇಕಾದಷ್ಟು ಚಿತ್ರಗಳನ್ನ ತೆಗೆದ್ರು. ಆಕ್ಸಿಡೆಂಟ್ ತೆಗೆದ್ರು, ಆಕ್ಸಿಡೆಂಟ್ ಚಿತ್ರಕ್ಕೆ ಅವಾರ್ಡ್ ಬಂತು. ಆಮೇಲೆ ಧಾರವಾಡದ ಮಹೇಂದ್ರ ಕಚ್ಚಾಳ ಬಳಿ ನಾವಿದ್ದಾಗ ಅಲ್ಲಿ ಬಂದು ಮಿಂಚಿನ ಓಟ ಮೊದಲ ನಿರ್ದೇಶನದ ಚಿತ್ರ ತೆಗೆದ್ರು. ಅವರು ಅನಂತ್ ನಾಗ್ ಮತ್ತೆ ಲೋಕನಾಥ್ ಮಾಡಿದ್ರು. ಹೀಗಾಗಿ ಶಂಕರ್ ನಾಗ್ ಅವರ ಸಂದರ್ಶನ ಈಗ ನಾನು ಕೇಳಿಸ್ತಾ ಇದ್ದೀನಿ. ಇದು ಸುಮಾರು 1985ನೇ ಇಸ್ವಿಯಲ್ಲಿ ಪ್ರತಿ ವರ್ಷ ದಸರಾ ಆಗುತ್ತಲ್ವಾ ಆಚರಣೆ. ದಸರಾ ಆಚರಣೆಗೆ ಎಲ್ಲ ಸ್ಟಾರ್ಸ್ ಬರ್ತಾರೆ, ಕನ್ನಡದ ಚಲನಚಿತ್ರ ಕಲಾವಿದರು, ತಂತ್ರಜ್ಞರು ಎಲ್ಲ. ಹಾಗೆ ಶಂಕರ್ ನಾಗ್ ಅವರು ಬಂದಿದ್ರು. ಬಿಳಿ ಜುಬ್ಬ, ಬಿಳಿ ಪೈಜಾಮ ಹಾಕೊಂಡು ಸಿಂಪಲ್ ಆಗಿ ಕಲಾಮಂದಿರದ ಮುಂದಿನ ಸೀಟ್ನಲ್ಲಿ ಒಬ್ಬರೇ ಕೂತಿದ್ರು. ನಾನು ಹೋದೆ, ಮಾತಾಡಿಸಿದೆ, ಬಹಳ ಕ್ಯಾಶುವಲ್ ಆಗಿ ಮಾತಾಡಿದ್ರು. ಕ್ಯಾಸೆಟ್ ರೆಕಾರ್ಡರ್ ತಗೊಂಡು ಹೋಗಿದ್ದೆ. ಅದರಲ್ಲಿ ಅರ್ಧ ಗಂಟೆ ನೇರವಾಗಿ ಮಾತಾಡ್ತಾ ಹೋದ್ರು. ಅವರಿಲ್ಲ, ಆದ್ರೆ ಅವರ ಧ್ವನಿ ನನ್ನ ಕ್ಯಾಸೆಟ್ ರೆಕಾರ್ಡ್ನಲ್ಲಿ ಇದೆ. ನೀವು ಅವರನ್ನ ಕಲ್ಪಿಸ್ಕೊಂಡು ಅವರ ಚಿತ್ರಗಳನ್ನ ಊಹಿಸ್ಕೊಂಡು ನೋಡ್ತಾ ನೋಡ್ತಾ ನೆನಪಿಸ್ಕೊಳ್ತಾ ಈ ಧ್ವನಿಯ ಮೂಲಕ ಶಂಕರ್ ನಾಗ್ ಅವರನ್ನ ಕಾಣ್ರಿ. ಕನ್ನಡ ಕಲಾವಿದರನ್ನ ಪ್ರೀತಿಸಿರಿ. ಐಸಿರಿ ಮೀಡಿಯಾಗೆ ನಿಮ್ಮ ಕರತಾಡನ ಮತ್ತೆ ಮೆಚ್ಚುಗೆ ಸಿಗಲಿ. ನಿಮ್ಮ ಬೆಂಬಲವೇ ನಮ್ಮ ತಳಪಾಯ. ನೋಡ್ತಿರಲ್ವಾ? ಕನ್ನಡ ಚಲನಚಿತ್ರ ರಂಗದ ನಾಯಕ ನಟ, ಪ್ರಶಸ್ತಿ ವಿಜೇತ ಚಲನಚಿತ್ರ ಹಾಗೂ ದೂರದರ್ಶನ ಧಾರಾವಾಹಿಗಳ ನಿರ್ದೇಶಕ, ಸಂಕೇತ್ ಧ್ವನಿಮುದ್ರಣ ಕೇಂದ್ರದ ಕನಸುಗಾರ ಶ್ರೀ ಶಂಕರ್ ನಾಗ್ ಅವರನ್ನ ಇತ್ತೀಚೆಗೆ ಒಂದು ಸಮಾರಂಭದಲ್ಲಿ ಭೇಟಿಯಾದೆವು. ಆಗ ನಡೆಸಿದ್ದು ಈ ಸಂದರ್ಶನ. ನಮಸ್ಕಾರ ಶಂಕರ್ ನಾಗ್. ನಮಸ್ಕಾರ. ನೀವು ಮೂಲತಃ ನಾಗರಕಟ್ಟೆಯವರಲ್ವಾ? ನಾಗರಕಟ್ಟೆ ಅನ್ನೋದನ್ನ ನಾಗ್ ಮಾಡ್ಕೊಂಡಿದ್ದೀರಲ್ಲ? ನಾಗರಕಟ್ಟೆ ಅಂತ ಅದು ಅಂದ್ರೆ ನಮ್ಮ ಪೂರ್ವಜರೆಲ್ಲ ಏನೇನ್ ಜಮೀನಿತ್ತು ಅದೆಲ್ಲ ಊರಿಗೆ ಕೊಟ್ಟು ಅಲ್ಲೊಂದು ಕಟ್ಟೆ ಕಟ್ಸ್ಕೊಡ್ತಾ ಇದ್ರು. ಸೊ ಆ ಕಟ್ಟೆಗೆ ನಾಗರಕಟ್ಟೆ ಅಂತ ಇತ್ತು. ಅದು ಹೇಳಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ನಾಗ್ ಅಂತ ಸಂಕ್ಷಿಪ್ತವಾಗಿ ನಾಗ್ ಅಂತ ಮಾಡ್ಕೊಡ್ತೀವಿ. ನೀವು ಮೊದಲನೇದಾಗಿ ಒಂದಾನೊಂದು ಕಾಲದಲ್ಲಿ ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶಿಸಿದ್ರು. ಕಲಾತ್ಮಕವಾದಂತಹ ರೀತಿಯಲ್ಲಿ ಆ ಒಂದು ಚಿತ್ರದಲ್ಲಿ ಭಾಗವಹಿಸಿ ನೀವು ಮುಂದೆ ಬಂದ್ರು, ಅದಕ್ಕೆ ಪ್ರಶಸ್ತಿಯನ್ನು ಪಡೆದ್ರಿ. ಮುಂದೆ ಸೀತಾರಾಮ ಚಿತ್ರದಿಂದ ಒಂದ್ ರೀತಿಯಲ್ಲಿ ಕಮರ್ಷಿಯಲ್ ಚಿತ್ರರಂಗಕ್ಕೂ ಸಹ ಬಂದ್ರಿ. ನಿಮಗೆ ಕಲಾತ್ಮಕ ಚಿತ್ರಗಳಲ್ಲೂ ನೀವು ಭಾಗವಹಿಸ್ತಾ ಇದ್ದೀರಿ, ಮತ್ತೆ ಈ ಒಂದು ರೀತಿಯಲ್ಲಿ ವ್ಯಾಪಾರಿ ಮನೋಭಾವದ ಚಿತ್ರಗಳಲ್ಲೂ ಭಾಗವಹಿಸ್ತಾ ಇದ್ದೀರಿ. ನಿಮ್ಮ ಒಂದು ಸಂಕೇತ ಚಿತ್ರದ ಮೂಲಕ ತೆಗಿಬೇಕಾದ್ರೆ ಚಿತ್ರಗಳನ್ನ ಕಲಾತ್ಮಕವಾಗಿ ತೆಗೆದಿದ್ದೀರಿ. ನಿಮಗೆ ಯಾವ ತರಹದ ಚಿತ್ರಗಳಲ್ಲಿ ಒಲವು? ಎಲ್ಲಾ ತರದ ಚಿತ್ರಗಳಲ್ಲೂ ಒಲವು ಇದೆ. ಯಾಕಂದ್ರೆ ಈ ಚಿತ್ರೋದ್ಯಮ ಬೆಳಿಬೇಕು ಅಂದ್ರೆ ಎಲ್ಲಾ ತರದ ಚಿತ್ರಗಳು ಬೇಕು. ಕಲಾತ್ಮಕ ಚಿತ್ರಗಳು ಇರಬೇಕು, ಈ ವ್ಯಾಪಾರ ಮಾಡೋ ಚಿತ್ರಗಳು ಇರಬೇಕು. ನಾವು ನಮ್ಮ ಪಾಡಿಗೆ ವ್ಯಾಪಾರ ಮಾಡೋ ಚಿತ್ರಗಳನ್ನು ತಗೊಳಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಮತ್ತೆ ಕಲಾತ್ಮಕವಾಗಿ ಒಂದು ಪ್ರಯತ್ನ ಮಾಡ್ತಾನೆ ಇದ್ವಿ, ಒಳ್ಳೆ ಚಿತ್ರಗಳು ತೆಗಿಬೇಕು ಅಂತ. ಆದ್ರೆ ಬೇಸಿಕ್ ಆಗಿ ಒಂದು ಇಂಡಸ್ಟ್ರಿ ಬೆಳಿಬೇಕು, ಒಂದು ಉದ್ಯಮ ಬೆಳಿಬೇಕು ಚೆನ್ನಾಗಿ ಅಂತ ಅದರಲ್ಲಿ ಎಲ್ಲಾ ತರದ್ದು ಮಿಕ್ಸ್ಚರ್ ಇರಬೇಕು. ಹಾಗೆ ಒಂದು ಕಾಡು ಚೆನ್ನಾಗಿ ಬೆಳಿಬೇಕು ಅಂದ್ರೆ ಮಿಕ್ಸ್ ಪ್ಲಾಂಟೇಶನ್ ಮಾಡ್ಬೇಕು ಅಂತೀವಿ. ಹಾಗೆ ಒಂದು ಇಂಡಸ್ಟ್ರಿನೂ ಬೆಳಿಬೇಕಲ್ಲ. ಆಕ್ಷನ್ ಸಿನಿಮಾನೇ ಆಗ್ಲಿ, ಅಥವಾ ಸೆಂಟಿಮೆಂಟಲ್ ಅಥವಾ ಇಮೋಷನಲ್ ಸಿನಿಮಾನೇ ಆಗ್ಲಿ, ಅಥವಾ ತೀರಾ ಆರ್ಟ್ ಫಿಲ್ಮ್ ಅಂತ ಅನ್ಸುವಂತ ಸಿನಿಮಾನೇ ಆಗ್ಲಿ, ಇದೆಲ್ಲಾನು ಇದ್ರೇನೆ ಆವಾಗಲೇ
ಒಂದು ಉದ್ಯಮದ ಬೆಳವಣಿಗೆ ಆಗುತ್ತೆ ಮತ್ತು ಒಂದು ಹೆಲ್ತಿ ಗ್ರೋತ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಇವಾಗ ನೀವು ಕಲಾತ್ಮಕ ಚಿತ್ರಗಳಲ್ಲೂ ಭಾಗವಹಿಸಿದಿರಿ, ವ್ಯಾಪಾರಿ ಚಿತ್ರಗಳಲ್ಲೂ ಭಾಗವಹಿಸಿದಿರಿ. ಇಲ್ಲಿಗೆ ಅಲ್ಲಿಗೂ ಹೊಂದಿಕೊಳ್ಳೋದಕ್ಕೆ ಹೇಗೆ ಸಾಧ್ಯವಾಗುತ್ತೆ? ಅಷ್ಟೇ ಒಂದು ರೀತಿಯಲ್ಲಿ ಹೊಂದಿಕೊಳ್ಳೋದಕ್ಕಾಗುತ್ತಾ ಅಥವಾ ಏನಾದ್ರು ಒಂದು ಸ್ವಲ್ಪ ವ್ಯತ್ಯಾಸ ಅಥವಾ ಸ್ವಲ್ಪ ಏನಾದ್ರು ಮುಗಿದ ರೈತರ ಏನಾಗುತ್ತೆ? ಅಷ್ಟೇ ಇಲ್ಲ, ಎರಡಲ್ಲೂ ಕೆಲಸ ಮಾಡಬಹುದು ಅಂತ ನನ್ಗೆ ಅನ್ಸುತ್ತೆ. ಯಾಕಂದ್ರೆ ಚಿತ್ರ ಕಲಾತ್ಮಕ ಅಥವಾ ವ್ಯಾಪಾರಿ ಚಿತ್ರ ಅಂತ ಮಾಡುವಾಗ ಅಷ್ಟು ನಮ್ಗೆ ಗೊತ್ತಾಗಿರಲ್ಲ. ಈಗ ಒಂದು ಫೈಟ್ ಸೀಕ್ವೆನ್ಸ್ ಇದ್ರೆ ಡಿಸು ಅಂತ ಇದು ವ್ಯಾಪಾರಕ್ಕಾಗಿ ಮಾಡ್ತಾ ಇದೀವಿ ಅಂತ ಅದೊಂದು ಬಿಟ್ರೆ ಬೇರೆ ಸೀನ್ಗಳು ಅಥವಾ ಬೇರೆ ಏನೇನಲ್ಲಿ ಸನ್ನಿವೇಶಗಳು ಬರುತ್ತೋ ಅಥವಾ ಆ ಸಿನಿಮಾಗಳಲ್ಲಿ ಯಾವ ತರ ಸನ್ನಿವೇಶಗಳು ಬರುತ್ತೋ ಅದಕ್ಕೆ ಹೆಚ್ಚು ವ್ಯತ್ಯಾಸ ಇರಲ್ಲ. ಆಕ್ಟರ್ಗೆ ಡೈರೆಕ್ಟರ್ ದೃಷ್ಟಿಯಿಂದ ಅವನಿಗೆ ಪ್ರತಿಯೊಂದು ಕಾನ್ಸೆಪ್ಟ್ ಇರುತ್ತೆ. ಮೊದ್ಲೇನೆ ಅವನು ಯೋಚನೆ ಮಾಡಿರ್ತಾನೆ ಈ ಸಿನಿಮಾ ಹೇಗೆ ಬರಬೇಕು ಅಥವಾ ನಾವು ಏನೇನ್ ಮಾಡಬೇಕು, ಯಾವ ರೀಲ್ ನಲ್ಲಿ ನಾವು ಫೈಟ್ ಹಾಕ್ಬೇಕು ಅಂತ ವ್ಯಾಪಾರದವನು ಯೋಚನೆ ಮಾಡ್ತಾನೆ. ಇವನು ಈ ಕಡೆ ಅವನು ಕಲಾತ್ಮಕ ಚಿತ್ರದವನು, ಅವನು ನಾವು ಎಷ್ಟು ಯಾವ ಕಡೆ ಕ್ಯಾಮರಾ ಇಟ್ಟರೆ ಯಾವ ಆಂಗಲ್ ಇಟ್ಟರೆ ನಾವು ಜಾಸ್ತಿ ಜನಗಳಿಗೆ ತಿಳಿಸ್ಬೋದು ಅಥವಾ ಯಾವ ಫ್ರೇಮಿಂಗ್ ಯಾವ ತರ ಮಾಡಿದ್ರೆ ಅಥವಾ ಎಲ್ಲಿ ಸೈಲೆಂಟ್ ಆಗಿಟ್ರೆ ಅಥವಾ ಎಲ್ಲಿ ಸ್ಲೋ ಆಗಿ ಕ್ಯಾಮರಾ ಮೂವ್ ಮಾಡಿದ್ರೆ ಹೇಗೆ ನಾವು ಬೇರೆ ಬೇರೆ ಇಮೋಷನ್ಸ್ ಕಡಿಮೆ ಮಾಡ್ಬೋದು ಅಂತ ಅವನು ಯೋಚನೆ ಮಾಡ್ತಾನೆ. ಬಟ್ ನನಗೆ ಆಕ್ಟರ್ ಆಗಿ ಕಲಾವಿದನಾಗಿ ಎರಡರಲ್ಲೂ ಮಾಡೋಕೆ ಅಷ್ಟೇ ಉತ್ಸಾಹನೂ ಇದೆ, ಅಷ್ಟು ಮಜಾನೂ ಸಿಗುತ್ತೆ ಎರಡರಲ್ಲೂ. ಈ ಕಲಾವಿದರಾಗಿ ನೀವು ಹೆಚ್ಚಾಗಿ ಬೇರೆಯವರು ನಿರ್ದೇಶಿಸಿದಂತಹ ಚಿತ್ರಗಳಲ್ಲಿ ಮಾಡಿದಾಗ ಆಕ್ಷನ್ ಪಾತ್ರಗಳಲ್ಲಿ ಕಂಡು ಬರ್ತೀವಿ, ಹೆಚ್ಚು ನೀವು ಅಭಿನಯಿಸ್ತಾ ಇದ್ದೀರಿ. ನಿಮ್ಮ ಸಹೋದರ ಅನಂತ್ ನಾಗ್ ಅವರು ಹೋಲಿಸಿದ್ರೆ ಅವರು ಭಾವನಾತ್ಮಕ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾರೆ ಹೆಚ್ಚಾಗಿ, ನೀವು ಹೆಚ್ಚಾಗಿ ಆಕ್ಷನ್ ಪಾತ್ರಗಳಲ್ಲಿ ವಹಿಸಿದ್ರಿ. ಅದರಲ್ಲಿ ಏನಾದ್ರು ನಿಮ್ಗೆ ವಿಶೇಷ ಒಲವಿದೆಯಾ ಅಥವಾ ಪ್ರೇಕ್ಷಕರ ಅಭಿರುಚಿಯಿಂದ ಹಾಗೆ ಮಾಡ್ತಾ ಇದ್ದೀರಿ? ಪ್ರೇಕ್ಷಕರ ಅಭಿರುಚಿಯಿಂದಾನೇ ಹಾಗೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಈ ಇಮೋಷನಲ್ ಸಿನಿಮಾನು ಕೆಲವು ನಾನೇ ಒಂದೆರಡು ಮಾಡಿದ್ದೆ, ಅದರಲ್ಲಿ ಅವ್ರು ನನ್ಗೆ ಇಷ್ಟ ಪಡ್ಲಿಲ್ಲ. ಇಂಥ ಸಿನಿಮಾಗಳಲ್ಲಿ ಭಾಗವಹಿಸಿದ್ರೆ ಅವ್ರಿಗೆ ಜಾಸ್ತಿ ಇಷ್ಟಪಡ್ತಾರೆ, ಹೆಚ್ಚಾಗಿ ಇಷ್ಟಪಡ್ತಾರೆ. ಅದರಿಂದ ನಮ್ಮ ಪ್ರೊಡ್ಯೂಸರ್ಗಳೇನಿರ್ತಾರೋ ಅವ್ರಿಗೆ ಏನ್ ಇಷ್ಟ ಆಗುತ್ತೋ ಅದನ್ನೇ ಅವ್ರಿಗೆ ಪ್ರೆಸೆಂಟ್ ಮಾಡಕ್ಕೆ ನೋಡ್ತಾರೆ. ಅದರಿಂದ ಹೆಚ್ಚಾಗಿ ಆಕ್ಷನ್ ಸಿನಿಮಾಗಳಲ್ಲಿ ಬಂದಿದೆ. ಯಾಕಂದ್ರೆ ಒಂದು ಸಕ್ಸಸ್ ಆದ್ರೆ ಅದೇ ರೀತಿಯಲ್ಲಿ ಸಿನಿಮಾ ತೆಗೆಯಕ್ಕೆ ಎಲ್ಲ ಪ್ರೊಡ್ಯೂಸರ್ ಅದು ಪ್ರತಿಯೊಂದು ಡಿಸ್ಟ್ರಿಬ್ಯೂಟರ್ ನೋಡ್ತಾನೆ. ಯಾಕಂದ್ರೆ ಅವ್ನು ಹಾಕಿರೋ ದುಡ್ಡಾದ್ರೂ ಅವನಿಗೆ ವಾಪಸ್ ಬರಬೇಕು. ಆ ಉದ್ದೇಶದಿಂದ ಬಹುಶಃ ಆಕ್ಷನ್ ಸಿನಿಮಾಗಳಲ್ಲಿ ನಾನು ಜಾಸ್ತಿ ಕಾಣಿಸ್ಕೊತೀನಿ. ಇವಾಗ ನೋಡಿ, ನಿಮ್ಮ ಮನೆಯಲ್ಲಿ ಎಲ್ಲರೂ ಕಲಾವಿದರ ಬೆಳಗ್ಗೆ ಕಾಣುತ್ತೆ. ಯಾಕಂದ್ರೆ ನಿಮ್ಮ ಸಹೋದರ ಅನಂತ್ ನಾಗ್ ಆಯ್ತು, ನಿಮ್ಮ ಶ್ರೀಮತಿಯವರಾದ್ರಾಯ್ತು, ನೀವು ಚಲನಚಿತ್ರದ ಜೊತೆಗೆ ರಂಗಭೂಮಿಯಲ್ಲೂ ನೀವು ಅಭಿನಯಿಸ್ತಾ ಇದ್ದೀರಿ ಅಂತಂದ್ರೆ ಹೌದು. ಯಾವ್ಯಾವ ನಾಟಕಗಳನ್ನ ಮಾಡಿದ್ರಿ? ಬಾಂಬೆನಲ್ಲಿ ಇದ್ವಿ ಸ್ವಲ್ಪ ವರ್ಷ. ಆಗ ಅಲ್ಲಿ ಒಂದು ನಮ್ಮ ಕನ್ನಡ ಸಂಘ ಇತ್ತು, ಅಲ್ಲಿಂದಾನೇ ಶುರುವಾತಾಗಿತ್ತು. ಅಂದ್ರೆ ARC ದೇವಿಯಾನಿ ಆಗ್ಲಿ ಅಥವಾ ಹೈವದನ ಆಗ್ಲಿ ನಾವು ಬಾಂಬೆನಲ್ಲಿ ಆಡಿದ್ವಿ. ಆಮೇಲೆ ಬೆಂಗಳೂರಿನಲ್ಲಿ ನಮ್ಮ ಸಂಕೇತ್ ದಂಡದಿಂದ ಅಂಜಿ ಮಲ್ಲಿಗೆ ಈ ನಾಟಕ, ಎಷ್ಟೋ ನಾಟಕಗಳು ಮಾಡಿದ್ವಿ. ನೋಡಿ ಸ್ವಾಮಿ ನಾವಿರೋದು ಹೀಗೆ ಈ ನಾಟಕ, ಸಂಧ್ಯಾ ಛಾಯಾ ಅದನ್ನ ಚಲನಚಿತ್ರವನ್ನು ಮಾಡಿದ್ವಿ. ಸಂಧ್ಯಾ ಛಾಯಾ ಅನ್ನೋ ನಾಟಕ, ಒಂದು ಲಾಟ ಬೊಂಬಾಟ್ ಅಂತ ಒಂದು ನಾಟಕ. ಇಂತ ಹಲವಾರು ನಾಟಕಗಳು ಆಗಾಗ್ಲೇ ಮಾಡ್ತಾನೆ ಇರ್ತೀವಿ. ಯಾವ್ಯಾವಾಗ ಅವಕಾಶ ಸಿಗುತ್ತೆ, ಯಾವ ಟೈಮ್ ಸಮಯ ಸಿಗುತ್ತೆ ಅವಾಗ ನಾಟಕಗಳು ಮಾಡ್ತಾನೆ ಇರ್ತೀವಿ. ನಾಟಕಗಳಲ್ಲೂ ಮಾಡ್ತೀರಿ, ಚಿತ್ರದಲ್ಲೂ ಮಾಡ್ತೀರಿ. ಜೊತೆಗೆ ನಿಮ್ಮ ಶ್ರೀಮತಿಯವರು ಸಹ ರಂಗಭೂಮಿಯಲ್ಲಿ ಹೆಚ್ಚಾಗಿ ಅಭಿನಯ ಅಲ್ಲದೆ ಬೇರೆ ರೀತಿಯಲ್ಲಿ ಅವರು ಸಹ ಕೆಲಸ ಮಾಡ್ತಾ ಇದ್ದಾರೆ. ನಿಮಗೆ ರಂಗಭೂಮಿ ಮತ್ತೆ ಚಲನಚಿತ್ರ ಈ ಎರಡರೊಳಗೆ ಯಾವ್ದ್ರ ಕಡೆ ಹೆಚ್ಚು? ಎರಡರಲ್ಲೂ ಒಟ್ಟಿಗೆ ತೊಡಗಿಸ್ಕೊಂಡಿದ್ದೀರಿ, ಆದ್ರೂ ಸಹ ರಂಗಭೂಮಿನಲ್ಲಿ ಪಾತ್ರ ಮಾಡುವಾಗ ಅಥವಾ ಒಂದು ನಾಟಕ ಮಾಡುವಾಗ ಅದ್ರ ಎಕ್ಸೈಟ್ಮೆಂಟೇ ಬೇರೆ ಇರುತ್ತೆ. ಯಾಕಂದ್ರೆ ಅಲ್ಲಿ ನಮ್ಗೆ ಆಡಿಯನ್ಸ್ ಹತ್ರ ಒಂದು ಲೈವ್ ವೈರ್ ಕಾಂಟ್ಯಾಕ್ಟ್ ಇದ್ದಂಗೆ ಇರುತ್ತೆ. ನಾವು ಪ್ರತಿಯೊಂದು ಹೇಳಿದ ಲೈನಿಗೂ ಅವರಲ್ಲಿಂದ ರಿಯಾಕ್ಷನ್ ನಮ್ಗೆ ಕೊಡ್ತಾರೆ. ಲೈನ್ ಚೆನ್ನಾಗಿದ್ರೆ ನಗ್ತಾರೆ, ಲೈನ್ ಬಹಳ ಸೀರಿಯಸ್ ಆಗಿದ್ರೆ ಸೈಲೆಂಟ್ ಆಗ್ತಾರೆ. ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಇಲ್ಲಿ ನಮ್ಗೆ ರಂಗಭೂಮಿನಲ್ಲಿ ಸಿಗುತ್ತೆ. ಸಿನಿಮಾದಲ್ಲಿ ಅದು ಬ್ರೇಕ್ ಆಗಿ ಎಲ್ಲ ಅಲ್ಲಲ್ಲಿ ಕತ್ತರಿಸಿ ನಾವು ಎಮೋಷನ್ ಗಳನ್ನ ಮಾಡ್ತೀವಿ. ಒಂದು ಶಾರ್ಟ್ ಇಷ್ಟೇ ಇದಿರುತ್ತೆ, ಒಂದು ಕಂಟಿನ್ಯೂಸ್ ಆಗಿ ಫ್ಲೋ ಸಿಗೋದಿಲ್ಲ. ಆ ದೃಷ್ಟಿಯಿಂದ ನಾಟಕ ಮಾಡೋಕ್ಕೆ ಬಹಳ ಎಕ್ಸೈಟ್ಮೆಂಟ್ ಇರುತ್ತೆ, ಬಹಳ ಸ್ಫೂರ್ತಿ ಸಿಗುತ್ತೆ. ಮತ್ತೆ ನಾಟಕದ ಒಂದು ಶೋ ಆದ್ಮೇಲೆ ಅಪ್ಪ ಜೀವನದಲ್ಲಿ ಏನೋ ಸಾಧಿಸಿದೀವಿ ಅಂದ್ರೆ ಶೋ ಚೆನ್ನಾಗಾದ್ರೆ ಈ ಒಂದು ಭಾವನೆ ಸಿಗುತ್ತೆ. ಪ್ರತಿಯೊಂದು ಶೋದಿಂದ ಶೋಗೂ ಸಹ ಬೆಳೀತಿರೋ ಕಂಡು ಬರುತ್ತೆ. ಅದು ಸಿನಿಮಾದಲ್ಲಿ ಹೇಳ್ಬೇಕು ಅಂದ್ರೆ ಅಲ್ಲಿ ನಮ್ಗೆ ಕ್ರಿಯೆಗೆ ಪ್ರತಿಕ್ರಿಯೆ ತಕ್ಷಣ ಸಿಗೋದಿಲ್ಲ. ಸಿನಿಮಾ ಆಗಿ ಅದು 40 ದಿವಸ 50 ದಿವಸ ಶೂಟಿಂಗ್ ಆಗಿ ಅದ್ರ ಎಡಿಟಿಂಗ್ ಆಗಿ ಡಬ್ಬಿಂಗ್ ಆಗಿ ರೀ ರೆಕಾರ್ಡಿಂಗ್ ಮ್ಯೂಸಿಕ್ ಎಲ್ಲ ಆಗಿ ಒಂದು 6-7 ತಿಂಗಳಾದ್ಮೇಲೆ ಆಮೇಲೆ ಜನಗಳು ರಿಯಾಕ್ಷನ್ ಸಿಗುತ್ತೆ, ಪ್ರತಿಕ್ರಿಯೆ ಸಿಗುತ್ತೆ. ಮೊದಲನೇ ಚಿತ್ರ ನಿಮ್ದು ಒಂದಾನೊಂದು ಕಾಲದಲ್ಲಿ. ಆ ಚಿತ್ರಕ್ಕೆ ಬರೋದಕ್ಕೆ ನಾನು ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇದ್ದೆ, ಸುಮಾರು 5 ವರ್ಷ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಜೊತೆ ನಾಟಕಗಳನ್ನು ಮಾಡ್ತಾ ಇದ್ದೆ. ಮತ್ತೆ ಬೊಂಬಾಯಿನಲ್ಲಿ ಒಂದು ಸೈ ಪರಾಂಜಪೆ ಅಂತ ಡೈರೆಕ್ಟರ್ ಇದ್ದಾರೆ, ಅವರಿಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೆ ಅದೇ ಸಮಯದಲ್ಲಿ. ಮತ್ತಲ್ಲಿ ಹಿಂದಿ ರಂಗಭೂಮಿನಲ್ಲಿ, ಮರಾಠಿ ರಂಗಭೂಮಿನಲ್ಲಿ, ಗುಜರಾತಿ ರಂಗಭೂಮಿ ಮತ್ತೆ ಇಂಗ್ಲಿಷ್ ರಂಗಭೂಮಿ ಈ 4 ಕ್ಷೇತ್ರಗಳಲ್ಲಿ ರಂಗಭೂಮಿನಲ್ಲಿ ಭಾಗವಹಿಸ್ತಾ ಇದ್ದೆ ಬಾಂಬೆನಲ್ಲಿ. ಅಂತ ಒಂದು ನಮ್ದು ಯಾವ್ದೋ ಒಂದು ಹಿಂದಿ ನಾಟಕ ಇರುವಾಗ ಗಿರೀಶ್ ಕಾರ್ನಾಡ್ ಅವ್ರು ಬಂದು
ನೋಡಿದ್ರು ನಾಟಕ, ಮತ್ತೆ ಒಂದಾನೊಂದು ಕಾಲದಲ್ಲಿ ಮಾಡ್ತೀರ ಅಂತ ಹೇಳಿದ್ರು. ಹಾಗೆ ನಾನು ಇಲ್ಲಿ ಕರ್ನಾಟಕಕ್ಕೆ ಬಂದೆ. ಇತರ ಭಾಷೆಗಳ ರಂಗಭೂಮಿಯಲ್ಲಿ ಇದ್ದವ್ರು ನೀವು. ಹೌದು. ಕನ್ನಡ ಚಿತ್ರ ಒಂದಾನೊಂದು ಕಾಲದಲ್ಲಿ ಅದು ಕಲಾತ್ಮಕ ಚಿತ್ರ ಮೊದಲನೇ ಇದೆ. ಅದರಲ್ಲಿ ಒಂದು ವಿಶಿಷ್ಟವಾದಂತಹ ಪಾತ್ರ ಅದು, ಸಾಮಾನ್ಯ ಒಂದು ರೀತಿಯಲ್ಲಿ ಅಲ್ಲ ಅದು. ಆ ಪಾತ್ರಕ್ಕೆ ಹೊಂದಿಕೊಳ್ಳುವಾಗ ನಿಮ್ಗೆ ಹೇಗೆ ಅನಿಸ್ತು? ಅದಕ್ಕೆ ಒಂದು ಶೂಟಿಂಗ್ ಆಗ್ಬೇಕಾದ್ರೆ ನಿಮ್ಮ ಅನುಭವ ಹೇಗೆ? ಅದು ಬಹಳ ಒಂದು ಉತ್ಸುಕತೆ ಇತ್ತು ಆ ಕಾಲದಲ್ಲಿ, ಬಹಳ ಒಂದು ಎಕ್ಸೈಟ್ಮೆಂಟ್ ಇತ್ತು. ಆ ಚಿತ್ರನೇ ಬೇರೆ ತರದಿತ್ತು. ಅಂದ್ರೆ ಮೊಟ್ಟ ಮೊದಲನೇ ಸಲ ಆಕ್ಟಿಂಗ್ ಅಂದ್ರೆ ಏನು, ಸಿನಿಮಾದಲ್ಲಿ ಮಾಡೋ ಆಕ್ಟಿಂಗ್ ಅಂತ ಒಂದು ಎಕ್ಸ್ಪೀರಿಯನ್ಸ್, ಒಂದು ಅನುಭವ ನಮ್ಗೆ ಆ ಚಿತ್ರದಿಂದ ಸಿಕ್ತು. ಮುಖ್ಯವಾಗಿ ಆ ಸಿನಿಮಾದಲ್ಲಿ ದುಡ್ಡು ಗಿಡ್ಡಿಗೆ ಯಾರು ಮಾಡಿರ್ಲಿಲ್ಲ. ಆ ಸಿನಿಮಾ ನಮ್ ಕ್ರಿಯೇಟಿವ್ ಆಗಿ ಏನಾದ್ರು ಚೆನ್ನಾಗಿ ಮಾಡ್ಬೇಕು, ಆ ಒಂದೇ ಉದ್ದೇಶದಿಂದ ಆ ಸಿನಿಮಾ ಮಾಡಿದ್ರು. ಎಲ್ಲರೂ ಒಂದೇ ಒಂದು ಟೆಂಟ್ ನಲ್ಲಿತ್ತು, ಒಂದೇ ಜಾಗದಲ್ಲಿ ಊಟ, ಎಲ್ಲರೂ ಒಂದೇ ಟೆಂಟ್ ನಲ್ಲಿದ್ದು. ಆಮೇಲೆ ನಮ್ಮಂತ ಸುಂದರ್ ಕೃಷ್ಣ ಅವರು, ಸುಂದರ್ ರಾಜನ್ ಅವರು, ಅದ್ ನಮ್ಮ ಗುಂಪಿಗೆ ದಿನ ಬೆಳಿಗ್ಗೆ 3:30-4 ಗಂಟೆಗೆ ಎಬ್ಸಿರೋರು. ಎಬ್ಸಿ ಆ ಕರಾಟೆ, ಆ ಫೈಟಿಂಗ್, ಹಳೆ ಕಾಲದ ಕಬಡ್ಡಿ ಫೈಟಿಂಗ್ ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅದ್ರ ಬಗ್ಗೆ ರಿಹರ್ಸಲ್ ಮತ್ತೆ ಅದು ಆಮೇಲೆ ಶೂಟಿಂಗ್ ಆಗೋದು. ಆ ತರ ಒಂದು ಬಹಳ ವಿಭಿನ್ನವಾದ ಭಾವನೆ ಅಂತ, ಒಂದು ಅನುಭವ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲ್ಲ. ಮೊದಲನೇ ಚಿತ್ರದಲ್ಲೇ ಪ್ರಶಸ್ತಿ ಬಂತಲ್ಲ ನಿಮಗೆ? ಅದು ಬಹಳ ಬೇಗ ಬಂತು. ಇವಾಗ ನೀವು ಕಲಾವಿದರಾಗಿ ಮುಂದೆ ಬಂದ್ರಿ, ಸರಿ. ಕಲಾವಿದರಾಗಿದ್ದವರು ನಿರ್ದೇಶನಕ್ಕೆ ಜಂಪ್ ಮಾಡಿದ್ರಲ್ಲ, ಯಾಕೆ? ಜಂಪ್ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಕಲಾವಿದನಾಗಕ್ ಮುಂಚೆ ನಾನು ಸ್ಟೇಜ್ ನಲ್ಲಿ ಬಹಳ ನಿರ್ದೇಶನ ಮಾಡಿದ್ದೆ. ಅದು ಸಿನಿಮಾದಲ್ಲೂ ಸೈಪರ್ ಅಂತ ಹೇಳ್ತೀವಿ, 2 ಫೀಚರ್ ಫಿಲ್ಮು ಮತ್ತೆ 3-4 ಡಾಕ್ಯುಮೆಂಟರಿ, ಅದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೆ. ಅದಕ್ಕೆ ನಾನು ಕಲಾವಿದ ಆಗಕ್ ಮುಂಚೆನೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ, ಆಮೇಲೆ ಕಲಾವಿದನಾದೆ. ಮತ್ತೆ 2 ಹೆಚ್ಚು ನಿಮ್ಗೆ 2 ಕ್ಷೇತ್ರ ಗೊತ್ತಿರ್ಬೇಕು. ಒಬ್ಬ ಈ ಕಲಾವಿದ ಆದ್ರೂ ಅವನಿಗೆ ಸಿನಿಮಾ ಕಲಾವಿದನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಕ್ಯಾಮ್ರಾ ಏನು ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಕ್ಯಾಮ್ರಾದಲ್ಲಿ ಯಾವ ಲೆನ್ಸ್ ಇರುತ್ತೆ, ಅವನ ಮುಖ ಮಾತ್ರ ಕಾಣುತ್ತಾ, ಸೊ ಅವ್ನ ಹೊಟ್ಟೆನೂ ಬರುತ್ತಾ, ಸೊ ಅವ್ನ ಕಾಲು ಬರುತ್ತಾ, ಲಾಂಗ್ ಶಾಟ್, ಮಿಡ್ ಶಾಟ್, ಕ್ಲೋಸ್ ಶಾಟ್ ಅಂತ ಅವನಿಗೆ ಗೊತ್ತಿರುತ್ತೆ. ನಾಲೆಜ್ ಇಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಮಾಡಕ್ಕೆ ಸ್ವಲ್ಪ ಅಷ್ಟೇನು ಕಷ್ಟ ಆಗಲಿಲ್ಲ. ಇವಾಗ ನಿಮ್ಮ ಮೊದಲ ನಿರ್ದೇಶನದ ಚಿತ್ರ ಯಾವುದು? ಅದರ ಅನುಭವ ಏನು? ಮಿಂಚಿನ ಓಟ ಅಂತ ಬಹಳ ಓಡಾಟ ಆಯ್ತು ಆ ಚಿತ್ರದಲ್ಲಿ. ಅಂದ್ರೆ ಎಲ್ಲಾ ಕಡೆ ಓಡು 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 ಅಂತಾನೆ ಒಂದು ಚಿತ್ರ. ಕರ್ನಾಟಕದಲ್ಲೇ ಸುಮಾರು 35 ಲೊಕೇಶನ್ ನಲ್ಲಿ ಆ ಚಿತ್ರ ನಾವು ಶೂಟ್ ಮಾಡಿದ್ವಿ. ಮೊದಲನೇ ಚಿತ್ರ ಬಹಳ ಕಷ್ಟ ಇಲ್ಲ, ಬಹಳ ಬಿಸಿ ಬಿಸಿ ಆಗಿತ್ತು. ಅದನ್ನು ಬಹಳ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ನಾವೆಲ್ಲರೂ ನ್ಯೂ ಕಮರ್ಸ್ ಆಗಿದ್ವಿ ಆವಾಗ. ನಂದು ಮೊದಲನೇ ಚಿತ್ರ ಆಗಿತ್ತು. ನಮ್ಮ ಕ್ಯಾಮರಾಮ್ಯಾನ್ ಗೌರಿ ಶಂಕರ್, ಅವನು ಆವಾಗ 2-3 ಸಿನಿಮಾ ಮಾಡಿದ್ದ. ಅವನಿಗೂ ಅದೊಂದು ಮೊಟ್ಟ ಮೊದಲನೇ ಅನುಭವ. ನಮ್ಮ ಇಡೀ ಗುಂಪಿಗೆ ಒಂದು ಒಳ್ಳೆ ಅನುಭವ. ಅದರಿಂದ ನಾವು ಬಹಳ ಕಲ್ತ್ಕೊಂಡ್ವಿ ಅಂತ ನಮ್ಗೆ ಅನ್ಸುತ್ತೆ ಆ ಸಿನಿಮಾಯಿಂದ. ಅದು ಸುಮಾರಾಗಿ ಹೊಸ ತರದ ಒಂದು ಚಿತ್ರ, ಒಂದು ಕಲ್ಪನೆ ಇದ್ದಂತಹ ಚಿತ್ರ ಅಂತ ಹೇಳಿ ಜನರಿಂದ ಮೆಚ್ಚುಗೆ ಪಡೀತು. ಆದ್ರೆ ಚೆನ್ನಾಗಿ ಓಡ್ತಾ ಹೇಗೆ ನಿಮ್ಮ ಅನುಭವ? ಪರವಾಗಿಲ್ಲ ಅನ್ಸುತ್ತೆ. ಈಗ ಕಮರ್ಷಿಯಲ್ ಚಿತ್ರಗಳು ಯಾವ ದೃಷ್ಟಿಯಿಂದ ಸಕ್ಸಸ್ ಆಗುತ್ತೋ ಅಥವಾ ಎಷ್ಟು ಯಶ ಅವ್ರಿಗೆ ಸಿಗುತ್ತೋ ಅಷ್ಟು ಯಶಸ್ವಿ ಆಗದೆ ಇದ್ರು ನಾವು ಹಾಕಿರೋ ದುಡ್ಡು ಒಂದ್ ಸ್ವಲ್ಪ 5-6 ವರ್ಷ ಆದ್ಮೇಲೆ ಆದ್ರೂ ಬಂತು. ಸಬ್ಸಿಡಿ ಮೂಲಕವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಬೇರೆ ಯಾವ ರಾಜ್ಯದಲ್ಲೂ ಹಾಗಿಲ್ಲ. ನಮ್ಗೆ ಇಲ್ಲಿ ಒಂದು ಸಿನಿಮಾ ಸಬ್ಸಿಡಿ ಸಿಗುತ್ತೆ. ಅದರಿಂದ ಇಂಥ ಸಿನಿಮಾಗಳು ನಾವು ಮಾಡಬಹುದು. ಈಗಂತೂ 50% ನಮಗೆ ಟ್ಯಾಕ್ಸ್ ಸಿಗುತ್ತೆ. ಮತ್ತೆ ಒಂದು ಒಳ್ಳೆ ಕಲಾತ್ಮಕ ಚಿತ್ರಕ್ಕೆ 3 ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ. ವ್ಯಾಪಾರಿ ಚಿತ್ರ ನೀವು ಅಂತಿರಲ್ಲ, ಅದಕ್ಕೂ ಅದು 2.5 ಲಕ್ಷ ಸಬ್ಸಿಡಿ ಸಿಗುತ್ತೆ. ಮಿಂಚಿನ ಓಟ ತೆಗೆದ ಅನುಭವದಲ್ಲಿ ಮುಂದೆ ಎಷ್ಟು ಚಿತ್ರಗಳನ್ನು ನಿರ್ದೇಶನ ಮಾಡಿದೆ? ಮುಂದೆ ಇನ್ನೊಂದು 3-4 ಮಾಡಿದೆ. ಜನ್ಮದ ಅನುಬಂಧ ಅಂತ, ಗೀತ ಅನ್ನೋ ಚಿತ್ರ, ಹಾಗೂ ನೋಡಿ ಸ್ವಾಮಿ ನಾವಿರೋದು. ಹೀಗೆ 84ರಲ್ಲಿ ಆಕ್ಸಿಡೆಂಟ್ ಅನ್ನೋ ಸಿನಿಮಾ ನಾವು ತೆಗೆದ್ವಿ. ಅದಕ್ಕೆ ನಮ್ಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ತು. ಪ್ರೆಸಿಡೆಂಟ್ಸ್ ಗೋಲ್ಡ್ ಮೆಡಲ್ ಫಾರ್ ಬೆಸ್ಟ್ ಫಿಲ್ಮ್ ಅಂಡ್ ಪ್ರೊಹಿಬಿಷನ್ ಅಂತ ಅದಕ್ಕೆ ಸಿಕ್ತು. ಆ ಚಿತ್ರಕ್ಕೆ ಪ್ರಶಸ್ತಿ ಸಿಕ್ತು. ಇವಾಗ ನೀವು ನಿರ್ದೇಶನ ಮಾಡಿದ ಚಿತ್ರಗಳಲ್ಲಿ ನೋಡಿದ್ರೆ ಕಥೆ ದೃಷ್ಟಿಯಿಂದ ಆಗಲಿ ಅಥವಾ ಪಾತ್ರ ಪೋಷಣೆ ದೃಷ್ಟಿಯಿಂದ ಆಗಲಿ ಒಂದು ಚಿತ್ರದಿಂದ ಒಂದು ಚಿತ್ರ ಬೇರೆ ತರ ಇದೆ ಅಂತ ಅನ್ಸುತ್ತೆ. ಈ ಪುನರ್ಜನ್ಮದ ಕಲ್ಪನೆ ಇದ್ದಂತಹ ಜನ್ಮದ ಅನುಭವ ಒಂದು ಸ್ವಲ್ಪ ವ್ಯಾಪಾರ ವಲಯಕ್ಕೆ ಹತ್ತಾ ಇತ್ತು ಅನ್ಸುತ್ತೆ. ಈ ಗೀತಾ ಅನ್ನೋ ಚಿತ್ರದಲ್ಲಿ ಒಂದು ಕಾಯಿಲೆಯಿಂದ ನರಳ್ತಾ ಇದ್ರು ಸಹ ಒಂದು ಸಂತೋಷದ ಮಧ್ಯದಲ್ಲಿ ಪೂರ್ತಿಯಾಗಿ ಒಂಥರ ಚೈತನ್ಯವಾಗಿದ್ದಂತ ಅನ್ಸುತ್ತೆ. ಆಮೇಲೆ ಅದೇ ರೀತಿ ಮುಂದಿನ ನಿಮ್ಮ ಚಿತ್ರ ಈ ನೋಡಿ ಸ್ವಾಮಿ ನಾವಿರದ ಹೇಗಿರಲಿ ಒಂದು ಕೌಟುಂಬಿಕ ಹಿನ್ನೆಲೆ ಇದ್ರೂ ಸಹ ಅದರಲ್ಲಿ ಮುಖ್ಯವಾಗಿ ಹಾಸ್ಯಮಯವಾದಂತಹ ಒಂದು ಲೇಪನ ಅದಕ್ಕೆ ಕೊಟ್ಟಿದ್ದೀರಿ. ನಿಮ್ಮ ವಲಯದಿಂದ ಹೊರಗಾಗಿ ನೀವು ಒಂದು ಮುತ್ತಿನ ಕಥೆ ನಿರ್ದೇಶಿಸಿದಾಗ ಆ ಕಥೆನ ಬೇರೆ ರೀತಿಯಲ್ಲಿ ಚಿತ್ರಿಸಿದ್ದೀರಿ. ಹೀಗೆ ಬೇರೆ ಬೇರೆ ಕಥೆಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಚಿತ್ರಿಸುವಾಗ ನಿಮ್ಮ ಅನುಭವ ಹೇಗೆ? ಪ್ರತಿಯೊಂದು ಚಿತ್ರನೂ ಒಂದು ಬೇರೆ ಅನುಭವನೇ, ಅದು ಒಂದು ಎಕ್ಸ್ಪೀರಿಯನ್ಸ್ ಏನೆ. ಮತ್ತೆ ಪ್ರತಿಯೊಂದು ಸಿನಿಮಾ ಅದಕ್ಕೆ ಬೇಕು ಅಂತ ನಾವು ಒಂದು ಸಿನಿಮಾ ಮಾಡಿದ ಹಾಗೆ ಇನ್ನೊಂದು ಸಿನಿಮಾ ಇರಬಾರ್ದು ಅಂತಾನೆ ಪ್ರತಿಯೊಂದ್ಸಲ ಬೇರೆ ಬೇರೆ ಕಥೆ ಆರಿಸ್ಕೊಂಡು. ಇದ್ರಿಗೆ ಎಲ್ಲಕ್ಕಿಂತ ಬಹಳ ದೊಡ್ಡ ಚಾಲೆಂಜ್ ಇತ್ತು ನಮ್ಗೆ ಒಂದು ಮುತ್ತಿನ ಕಥೆ. ಆದ್ರೆ ದುರ್ದೈವವಶಾತ್ ನಮ್ಗೆ ಅದು ಅಷ್ಟು ಯಶ ಸಿಗ್ಲಿಲ್ಲ. ಅದ್ರಲ್ಲಿ ಅಷ್ಟು ಚೆನ್ನಾಗಿ ಓಡ್ಲಿಲ್ಲ ಆ ಸಿನಿಮಾ. ಅದ್ರಲ್ಲೂ ನಾವು ನಮ್ಗೆಂದು ಒಂದು ಪ್ರಯತ್ನ ಏನಾಗಿದೆ ಅಂದ್ರೆ ಸ್ವಲ್ಪ ಬೇರೆ ರೀತಿ ಚಿತ್ರ ಮಾಡ್ಬೇಕು. ಈ ಒಂದು ಟ್ರ್ಯಾಕ್ ಇರುತ್ತೆ, ಅದೇ ಟ್ರ್ಯಾಕ್ ಅಲ್ಲಿ ಹೋಗದೆ ಆ ಟ್ರ್ಯಾಕ್ ಅಲ್ಲಿ ಸ್ವಲ್ಪ ಹೊರಗೆ ಬಂದು ಚಿತ್ರಗಳನ್ನ ನಿರ್ಮಾಣಿಸ್ಬೇಕು ಅಂತ
ಒಂದೇ ಉದ್ದೇಶದಿಂದ ಸ್ವಲ್ಪ ಬೇರೆ ತರ ಚಿತ್ರಗಳನ್ನ ಮಾಡಕ್ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆದ್ರೆ ಪ್ರತಿಯೊಂದು ಸಿನಿಮಾದಲ್ಲೂ ನೀವು ಕೇಳಿದ ಪ್ರಶ್ನೆ ಒಂದು ಎಕ್ಸ್ಪೀರಿಯನ್ಸೇ ಬೇರೆ ಆಗಿರುತ್ತೆ. ಪ್ರತಿಯೊಂದು ಸಿನಿಮಾಯಿಂದ ನಾವು ಬೆಳೆದಿದ್ದೀವಿ ಅಂತ ನನಗೆ ಅನ್ಸುತ್ತೆ. ಈಗ ನಿರ್ದೇಶನದಿಂದ ನೀವು ನಿಮ್ಮ ಸಹೋದರರ ಜೊತೆ ಸೇರಿ ಸಂಕೇತ್ ಚಿತ್ರ ಅಂತ ಹೇಳಿದ್ರೆ ನಿರ್ಮಾಪಕರಾಗೂ ಇದ್ದೀರಿ ಅದನ್ನು. ಹೌದು. ನೀವು ನಿರ್ದೇಶಕರಾಗಿದ್ದು ಅದೇ ಚಿತ್ರಗಳ ನೀವೇ ನಿರ್ಮಾಪಕರಾಗಿದ್ರೆ ಹಾಗೆ ನಿಮ್ಮ ಅನುಭವ, ಬೇರೆ ಚಿತ್ರಗಳಿಗೆ ನೀವು ಬೇರೆ ನಿರ್ಮಾಪಕರಿಗಾಗಿ ನಿರ್ದೇಶನ ಮಾಡಿದ್ರೆ ಆ ಅನುಭವ ಹೇಗೆ? ಈ ನಿರ್ಮಾಪಕ ಮತ್ತೆ ನಿರ್ದೇಶಕ ಒಬ್ಬರೇ ಇದ್ದಾಗ, ಕಾಮನ್ ಇದ್ದಾಗ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಸಿನಿಮಾ ಹೇಗ್ ಬರ್ಬೇಕು, ಯಾವ ಶಾಟ್ ಎಲ್ಲಿ ತೆಗಿಬೇಕು, ಮತ್ತೆ ಯಾವ ಆಕ್ಟರ್ ಯಾವ ದಿವಸ ಬರ್ಬೇಕು, ಯಾವ ಹೀರೋಯಿನ್ಗೆ ಯಾವ ದಿವಸ ಕಳಿಸ್ಬೇಕು, ಅದ್ರ ಬಗ್ಗೆ ಯೋಚನೆ ಮಾಡೋದಲ್ಲದೆ ನಾಳೆ ಊಟದ ದುಡ್ಡು ಎಲ್ಲಿಂದ ಬರುತ್ತೆ, ಅಥವಾ ಹೋಟೆಲ್ ಕೊಡಕ್ ಬಿಲ್ ಕೊಡಕ್ ಸಾಧ್ಯ ಇಲ್ಲ ನಮ್ಮ ಹತ್ರ, ಅಥವಾ ಫಿಲ್ಮ್ ಬಂದಿದೆಯೋ ಇಲ್ವಾ, ಈ ಎಲ್ಲ ಪ್ರಾಬ್ಲಮ್ಗಳಿರುತ್ತೆ. ಅದಕ್ಕೆ ನಿರ್ಮಾಪಕ ಮತ್ತು ನಿರ್ದೇಶಕ ಆಗಿ ಕೆಲಸ ಮಾಡೋದು ಬಹಳ ಸ್ವಲ್ಪ ಕಷ್ಟವಾದ ಕೆಲಸ. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಕೆಲವರು ಏನ್ ಹೇಳ್ತಾರೆ, ಬೇರೆಯವರು ದುಡ್ಡು ಹಾಕಿದಾಗ ಬೇರೆಯವರ ನಿರ್ಮಾಣದ ಒಂದು ದೃಷ್ಟಿಯಿಂದ ನೀವು ಚಿತ್ರ ನಿರ್ದೇಶನ ಮಾಡ್ಬೇಕಾದ್ರೆ ಕೆಲವರ ಅನುಭವ ಏನು ಅಂದ್ರೆ ಸ್ವಾತಂತ್ರ್ಯ ಅಷ್ಟು ಇರೋದಿಲ್ಲ, ಕೆಲವೊಂದು ಇರುವಂತಹ ಸೀಮಿತ ಇದ್ರಲ್ಲೇ ಅವ್ರು ಹೇಳಿದಂತಹ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ. ಆದ್ರೆ ನಿರ್ದೇಶಕನೇ ನಿರ್ಮಾಪಕನಾದಾಗ ಅವನಿಗೆ ಸ್ವಾತಂತ್ರ್ಯ ಇರುತ್ತೆ. ಬೇರೆಯವರ ಒಂದು ಇದಕ್ಕೆ ಹಿಂಗೆ ಮಾಡೋ, ಇಂಥ ಕಲಾವಿದರನ್ನ ಹಾಕು, ಇಂಥವ್ರನ್ನೇ ಹಾಕು, ಇಂಥ ನಿರ್ಬಂಧಗಳು ಇರೋದಿಲ್ಲ, ಸ್ವಾತಂತ್ರ್ಯ ಇರುತ್ತೆ, ಇನ್ನೂ ಹೆಚ್ಚು ಚೆನ್ನಾಗಿ ಮಾಡುವಂತಹ ಅವಕಾಶ ಇರುತ್ತೆ ಅಂತ ಕೆಲವರ ಅಭಿಪ್ರಾಯ. ಎರಡು ಆರ್ಗ್ಯುಮೆಂಟ್ ನಿಜಾನೇ. ಆದ್ರೆ ಒಂದು ಸ್ಕ್ರಿಪ್ಟ್ ಮುಂಚೆನೆ ಆದ್ರೆ ಪ್ರೊಡ್ಯೂಸರು ಮತ್ತೆ ಡೈರೆಕ್ಟರ್ ಆ ಸ್ಕ್ರಿಪ್ಟ್ ಒಪ್ಕೊಂಡ್ರೆ ಈ ತೊಂದರೆ ಬರಬಾರ್ದು ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ಒಂದ್ಸಲ ನಾವು ಯಾವ ಸಿನಿಮಾ ತೆಗಿತೀವಿ ಅದಕ್ಕೆ ಮುಂಚೆನೆ ಬಹಳ ಮುಂಚೆ ಸ್ಕ್ರಿಪ್ಟ್ ಎಲ್ಲ ಮಾಡಿ ಯಾವ ಸಿನಿಮಾ ಹೆಂಗ್ ಬರ್ಬೇಕು, ಎಲ್ಲಿ ಬರ್ಬೇಕು, ಅಥವಾ ಎಷ್ಟು ಖರ್ಚು ಮಾಡ್ಬೇಕು ಅದ್ರ ಮೇಲೆ ಅಂತ ಮೊದ್ಲೇ ನಾವು ಯೋಚನೆ ಮಾಡ್ತೀವಿ. ಅದು ನಿರ್ಮಾಪಕ ನಿರ್ದೇಶಕ ಇಬ್ರು ಜೊತೆಲಿ ಇದ್ರು ಒಂದೇ, ಅಥವಾ ಬೇರೆ ಬೇರೆ ಇದ್ರು ಒಂದೇ. ಅದಕ್ಕೆ ನಾನು ಸಹಮತಿಲ್ಲ ಈ ಆರ್ಗ್ಯುಮೆಂಟ್. ಈಗ ಸೃಜನಶೀಲ ನಿರ್ದೇಶಕರಾಗಿ ನೀವು ಯಾವ್ದೋ ಒಂದ್ ರೀತಿ ಮಾಡ್ಬೇಕು ಅಂತ ಇರ್ತೀರಾ ಚಿತ್ರ. ನೀವು ಯಾವಾಗ್ಲಾದ್ರೂ ಬೇರೆ ನಿರ್ಮಾಪಕರ ಜೊತೆ ಚಿತ್ರ ಮಾಡ್ಬೇಕಾದ್ರೆ ಯಾವ್ದಾದ್ರು ಮಟ್ಟದಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳುವಂತ ಪ್ರಸಂಗ ಬರ್ಬೋದು. ಆ ಅಂತ ಸಂದರ್ಭಗಳಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳುವಾಗ ನಿಮಗೆ ಮುಜುಗರ ಅನ್ಸುತ್ತಾ, ಅಥವಾ ವ್ಯಾಪಾರಿ ದೃಷ್ಟಿಯಿಂದ ನಿಮಗೆ ನಿರ್ದೇಶನಕ್ಕೆ ಅವಕಾಶ ಸಿಕ್ಕಿದೆ ಅಂತ ಹೊಂದಾಣಿಕೆ ಮಾಡ್ಕೊಳ್ತೀರಾ? ನಾನು ಹೇಳೋದು ಹೊಂದಾಣಿಕೆ ಮಾಡ್ಕೊಳ್ಳೋದು ಅದು ಚಿತ್ರ ಶುರು ಮಾಡಕ್ ಮುಂಚೆನೆ ಇರುತ್ತೆ. ಆ ಸ್ಟೇಜ್ ನಲ್ಲೇ ನೀವು ಯೋಚನೆ ಮಾಡ್ಬೇಕು, ನಾವು ಸಿನಿಮಾ ತೆಗಿತೀವಾ ಇಲ್ವಾ, ಅಥವಾ ಯಾಕೆ ತೆಗಿಯಲ್ಲ, ಅಥವಾ ಈ ಸೀನು ಹೀಗೆ ಬರ್ಬೇಕು ಅಂತ ಪ್ರೊಡ್ಯೂಸರ್ ಹೇಳಿ ನೀವು ಈ ಡೈರೆಕ್ಟರ್ ಈ ಸೀನ್ ಹೀಗೆ ಬರ್ಬೇಕು ಅಂತ ಅಲ್ಲೇ ಭಿನ್ನಾಭಿಪ್ರಾಯ ಆದ್ರೆ ಆ ಸ್ಟೇಜ್ ನಲ್ಲೇ ಬೇರೆ ಬೇರೆ ಆಗೋದು ಒಳ್ಳೇದು. ಆದ್ರೆ ಒಂದ್ಸಲ ಚಿತ್ರ ಕೈ ತೆಗೆದ ಮೇಲೆ ಸ್ಕ್ರಿಪ್ಟ್ ಹೇಗಿರುತ್ತೋ ಅದೇ ತರ ನಾವು ನಿರ್ಮಾಣ ಮಾಡ್ಬೇಕು. ಮತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಇಂಥ ಒಂದು ಅವಕಾಶ ನನಗೆ ಬರ್ಲಿಲ್ಲ. ಯಾಕಂದ್ರೆ ಬಹಳ ಮುಂಚೆನೆ ನಾವು ಎಲ್ಲ ಡಿಸೈಡ್ ಮಾಡಿರ್ತಿದ್ವಿ, ಯಾವ ಸೀನ್ ಎಲ್ಲಿ ಹೇಗೆ ತೆಗಿಬೇಕು, ಯಾವ ಆಕ್ಟರ್ ಬೇಕು ಅಂತ. ಸೊ ಕಾಂಪ್ರಮೈಸ್ ಅಂತ ಮಾಡ್ಲಿಲ್ಲ ಸದ್ಯಕ್ಕೆ. ಇವಾಗ ನೋಡಿ, ನೀವು ನಿರ್ಮಾಣದ ಕ್ಷೇತ್ರದಲ್ಲಿ, ನಿರ್ದೇಶನದ ಕ್ಷೇತ್ರದಲ್ಲಿ ಕಲಾವಿದರಾಗಿ ಎಲ್ಲ ಮಾಡ್ತಾ ಇದ್ದೀರಿ. ಇದ್ರ ಜೊತೆಗೆ ನೀವು ಕರ್ನಾಟಕದಲ್ಲೇ ಎಲ್ಲ ಒಂದು ಸೌಲಭ್ಯಗಳನ್ನು ಹೊಂದಿರುವಂತಹ ಸಂಕೇತ್ ರೆಕಾರ್ಡಿಂಗ್ ಸ್ಟುಡಿಯೋ ಸಹ ಮಾಡಿದ್ದೀರಿ. ಇದರಲ್ಲಿ ಇದನ್ನ ನೀವು ಮಾಡ್ಬೇಕಾದ್ರೆ ಬಹಳ ದೊಡ್ಡ ಯೋಜನೆ ಆಗಿತ್ತಲ್ಲ, ಉದ್ದೇಶ ಏನಿತ್ತು ಇದರಲ್ಲಿ? ಉದ್ದೇಶ ಬಹಳ ಸಿಂಪಲ್ ಆಗಿದೆ. ನಾವು ಇಷ್ಟು ವರ್ಷ 50 ವರ್ಷ ಕನ್ನಡ ಚಿತ್ರಗಳು ಮಾಡ್ತಾ ಇದ್ವು. ಆದ್ರೆ ಈ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನಂತ ಸಾಂಗ್ ರೆಕಾರ್ಡಿಂಗ್ ಇರ್ಲಿ, ರೀ ರೆಕಾರ್ಡಿಂಗ್ ಇರ್ಲಿ, ಹೆಚ್ಚಿನ ಶೂಟಿಂಗ್ ಆಗ್ಲಿ, ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡ್ತಾ ಇದ್ವಿ, ಮದ್ರಾಸ್ ಆಗಲಿ ಅಥವಾ ಬಾಂಬೆ ಆಗಲಿ. ಆದ್ರಿಂದ ನಾವು ಕರ್ನಾಟಕದಲ್ಲಿ ಸಂಪಾದನೆ ಮಾಡಿರ್ತಕ್ಕಂತ ಹಣ ನಾವು ಮದ್ರಾಸ್ ನಲ್ಲಿ ಹೋಗಿ ಅಥವಾ ಬಾಂಬೆನಲ್ಲಿ ಹೋಗಿ ಸುರಿತಾ ಇದ್ವಿ. ಇಲ್ಲಿ ಕಾರ್ ಮಡಿದ್ರೆ ಅದರಿಂದ ಲಾಭ ಸಿಗ್ತಿರ್ಲಿಲ್ಲ. ಇಲ್ಲಿ ದುಡ್ಡು ಅಲ್ಲಿಗೆ ಹೋಗ್ತಾ ಇತ್ತು. ಇಲ್ಲಿ ಡ್ರೈವರ್ಗಳಿರ್ಲಿ, ಅಥವಾ ಜೂನಿಯರ್ ಆಕ್ಟರ್ಗಳಿರ್ಲಿ, ಅಥವಾ ಸ್ಟುಡಿಯೋ ಬಾಯ್ಸ್ಗಳಿರ್ಲಿ, ಅಥವಾ ಮ್ಯೂಸಿಷಿಯನ್ಸ್ ಇರ್ಲಿ, ಅವರಿಗೆ ಒಂದು ಅವಕಾಶ ಇರ್ಲಿಲ್ಲ. ಆ ಮೇನ್ ಉದ್ದೇಶದಿಂದ ನಾವು ಸಂಕೇತ ಇಲ್ಲೇ ಮಾಡಿದ್ವಿ. ನಮ್ಮ ಎಲ್ಲಾ ಚಿತ್ರಗಳು ಕರ್ನಾಟಕದಲ್ಲೇ ಮಾಡಬಹುದು, ಮಾಡಬೇಕು ಅಂತ ಆ ಒಂದು ಉದ್ದೇಶದಿಂದ ಮಾಡಿದ್ವಿ. ನಿಮ್ ನಿರೀಕ್ಷೆನೂ ಹಾಗಿತ್ತು. ಆಮೇಲೆ ಕೆಲವು ಜನ ಎಲ್ಲ ಅಲ್ಲಿ ಸರಿಯಾದ ಸೌಲಭ್ಯಗಳಿಲ್ಲ, ಇನ್ನೂ ಹೆಚ್ಚಿನ ಸೌಲಭ್ಯಗಳು ಬೇಕು, ಏನೇನೋ ನೆವಗಳನ್ನೆಲ್ಲ ಹೇಳಿದ್ರು. ನಿಮ್ಮ ಅನುಭವ ಹೇಗಿದೆ, ಹ್ಯಾಕ್ ನಡೆದಿದೆ? ನಾನು ಹೇಳೋದು ಒಂದು, ಇದು ಯಾರ್ಯಾರು ಹೆಚ್ಚು ಸೌಲಭ್ಯಗಳು ಬೇಕು ಅಂತಾರ ಅವರೇ ಯಾಕೆ ಒಂದು ಕೈ ಹಾಕಬಾರ್ದು ಆ ಸೌಲಭ್ಯಗಳ ನಿರ್ಮಾಣ ಮಾಡೋದಕ್ಕೆ? ಹೇಳೋದು ಬಹಳ ಸುಲಭ ಇರುತ್ತೆ. ಅವ್ರು ಹೇಳೋರು ಬಹಳ ಶ್ರೀಮಂತರು ಇದ್ದಾರೆ ಇದರಲ್ಲಿ ಕ್ಷೇತ್ರದಲ್ಲಿ. ಅವರೇ ಒಂದು ಕೈ ಹಾಕಿ ಒಂದು ಪ್ರಯತ್ನ ಮಾಡಿದ್ರೆ ನಮ್ಗೆ ಬೇಕಾದ ಸೌಲಭ್ಯ ನಾವು ಕರ್ನಾಟಕದಲ್ಲಿ ನಿರ್ಮಾಣ ಮಾಡಬಹುದು. ನಮ್ಮ ಕರ್ನಾಟಕದಲ್ಲಿರುವಂತಹ ಲೊಕೇಶನ್ ಬ್ಯೂಟಿ ಅಥವಾ ನೈಸರ್ಗಿಕ ಒಂದು ಬ್ಯೂಟಿ ಏನಿದೆ ಕರ್ನಾಟಕದಲ್ಲಿ ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ. ಇಲ್ಲಿ ನಮ್ಗೆ ಲೇಬರು ಬಹಳ ಚೀಪ್ ಆಗಿದೆ. ಮತ್ತೆ ಯಾವ್ಯಾವ ಸೌಲಭ್ಯ ಇಲ್ಲ ಅಂತ ಯಾರ್ಯಾರು ಹೇಳ್ತಾರೋ ಅವರೇ ಸ್ವಲ್ಪ ದುಡ್ಡು ಹಾಕಿ ಸ್ವಲ್ಪ ಪ್ರಯತ್ನ ಮಾಡಿ ಆ ಸೌಲಭ್ಯಗಳನ್ನ ಕರ್ನಾಟಕ ಚಿತ್ರೋದ್ಯಮಕ್ಕೆ ದೊರಕಿಸ್ಕೊಟ್ರೆ ಬಹಳ ಉಪಕಾರ ಆಗುತ್ತೆ ಅಂತ ನನ್ಗೆ ಅನ್ಸುತ್ತೆ. ನಿಮ್ಮ ಸಂಕೇತನಲ್ಲಿ ಸದ್ಯಕ್ಕೆ ಯಾವ್ಯಾವ ಸೌಲಭ್ಯಗಳಿದೆ, ಮುಂದೆ ಇದನ್ನ ಯಾವ ರೀತಿ ನೀವು ದೊಡ್ಡದಾಗಿ ವಿಸ್ತರಿಸಬೇಕಂತ ಉದ್ದೇಶ ಇರುತ್ತೆ? ಸೌಲಭ್ಯಗಳಂದ್ರೆ ಸಿನಿಮಾ ಶೂಟಿಂಗ್ ಆದ್ಮೇಲೆ ನಾವು ಡಬ್ಬಿಂಗ್ ಅಂತ ಒಂದ್ ಮಾಡ್ತೀವಿ. ಡಬ್ಬಿಂಗ್ ಅಂದ್ರೆ ಸಿನಿಮಾ ತೆಗೆಯುವಾಗ ಬೇರೆ ಬೇರೆ ಈ ತರ ಸೌಂಡ್ಗಳಿರುತ್ತೆ, ಅಥವಾ ಕ್ಯಾಮರಾ ಟ್ರರ್ ಅಂತ ಕೊಡ್ತಾನೆ ಇರುತ್ತೆ. ಅದು ಸಿನಿಮಾದಲ್ಲಿ ಬರಬಾರ್ದು ಅಂತ ಡಬ್ಬಿಂಗ್ ಅಂದ್ರೆ ಸಿನಿಮಾ ಸ್ಕ್ರೀನ್ ಮೇಲೆ
ಒಂದು ನಮ್ಮ ಫೋಟೋ ಬರುತ್ತೆ, ಅದು ಮಾತಾಡುತ್ತೆ. ಆ ಮಾತಾಡಿದ ಹಾಗೇನೆ ನಾವು ಆ ತುಟಿಗಳಿಗೆ ಸಿಂಕ್ರೊನೈಸ್ ಮಾಡಿ ಮಾತಾಡಬೇಕು. ಆ ಡಬ್ಬಿಂಗ್ ಒಂದು ಸೌಲಭ್ಯ ಇದೆ. ಇಷ್ಟು ವರ್ಷ ಆ ಸೌಲಭ್ಯ ಅಂದ್ರೆ ಸ್ವಲ್ಪ ಹಳೆ ಸ್ಟೈಲ್ ನಲ್ಲಿತ್ತು. ಸಿನಿಮಾನ ಕತ್ತರಿಸಿ ಅದರ ಲೂಪ್ ಮಾಡಿ ಮಾಡ್ತಾ ಇದ್ವಿ. ಈಗ ಕಾಂಪ್ಯೂಟರ್ ಬಂದಿದೆ. ಆ ಕಾಂಪ್ಯೂಟರ್ ಇಂದ ಇಡೀ ರೀಲ್ ಹಾಕಬಹುದು, ಎಲ್ಲಿ ಬೇಕಾದ್ರೂ ಲೂಪ್ ಮಾಡ್ಕೋಬಹುದು. ಮತ್ತೆ ಮುಖ್ಯವಾಗಿ ಅದರದ್ದು ಅಡ್ವಾಂಟೇಜ್ ಏನಂದ್ರೆ ಈಗ ಎಲ್ಲಾ ಆಕ್ಟರ್ಗಳು ಬಹಳ ಬ್ಯುಸಿ ಆಗಿದ್ದಾರೆ. ಸಿನಿಮಾಗೆ ಶೂಟಿಂಗ್ ಏನೋ ಸಿಕ್ಬಿಡ್ತಾರೆ, ಆದ್ರೆ ಡಬ್ಬಿಂಗ್ ಈಗ ಸಿಕ್ಕೋದಿಲ್ಲ. ಅದು ಬಹಳ ತಾಪತ್ರಯ ಆಗ್ತಿತ್ತು ಪ್ರೊಡ್ಯೂಸರ್. ಇದರಲ್ಲಿ ಕಂಪ್ಯೂಟರ್ ಇದ್ರಿಂದ ಅದಕ್ಕೊಂದು ಸ್ಮರಣ ಶಕ್ತಿ ಒಂದಿದೆ, ಕಂಪ್ಯೂಟರ್ ಮೆಮೊರಿ ಅಂತ ಒಂದಿದೆ. ಅದಕ್ಕೆ ಯಾವ ಆಕ್ಟರ್ ಯಾವಾಗ ಬೇಕಾದ್ರೂ ಬಂದು ಅವ್ನ ವಾಯ್ಸ್ ಮಾತಾಡಿ ಹೋದ್ರೆ ಇನ್ನೊಬ್ಬ ಆಕ್ಟರ್ ಅವ್ನ್ ಬಂದು ಅವನು ಸ್ಕ್ರೀನ್ ಅಲ್ಲಿ ಮಾತಾಡಿದ್ರೆ ಡಬ್ ಮಾಡಬಹುದು. ಅಂದ್ರೆ ಎಲ್ಲಾ ಕಲಾವಿದರು ಒಟ್ಟಿಗೆ ಸಿಗಬೇಕು ಅಂತ ಏನಿಲ್ಲ, ಯಾರ್ಯಾರು ಯಾವಾಗ ಅನುಕೂಲ ಆಗುತ್ತೆ ಅವಾಗ ಒಂದು ಮಾತಾಡಿದ್ರು ಸಹ ಅದನ್ನ ಸರಿಯಾದ ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಎಲ್ಲರೂ ಅಲ್ಲೇ ಇದ್ದಾರೆ ಅನ್ನೋ ಭಾವನೆ ಬರೋ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಕರೆಕ್ಟ್. ಎರಡನೇದಾಗಿ ಈಗ ಸಾಂಗ್ ರೆಕಾರ್ಡಿಂಗ್ ನಾವೆಲ್ಲ ಪ್ರತಿ ಸಲ ಮದ್ರಾಸ್ ಅಲ್ಲೇ ಹೋಗಿ ಸಾಂಗ್ ರೆಕಾರ್ಡಿಂಗ್ ಮಾಡ್ತಾ ಇದ್ವು. ಮುಖ್ಯವಾದ ಸಾಂಗ್ ರೆಕಾರ್ಡಿಂಗ್ ಫೆಸಿಲಿಟಿ ನಮ್ಮ ಕರ್ನಾಟಕದಲ್ಲಿ ಇರಲಿಲ್ಲ. ಅದು ನಾವು ಸಂಕೇತ್ನಲ್ಲಿ ಮತ್ತೆ ಚಾಮುಂಡೇಶ್ವರಿ ಸ್ಟುಡಿಯೋನಲ್ಲಿ, ಈಗ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲೇ ಮಾಡ್ತೀವಿ. ಹಾಡುಗಳ ಧ್ವನಿ ಮುದ್ರಣ, ಹಾಡುಗಳ ಧ್ವನಿ ಮುದ್ರಣ. ಆಮೇಲೆ ರೀ ರೆಕಾರ್ಡಿಂಗ್ ಅಂತ ಏನಂದ್ರೆ ಹಿನ್ನೆಲೆ ಸಂಗೀತ, ಅದು ನಾವು ಈಗ ಶುರು ಮಾಡಿದ್ದೀವಿ. ಇದ್ರಲ್ಲಿ ಮತ್ತೆ ಇನ್ನೊಂದು ಅದೇ ಅಡ್ವಾಂಟೇಜ್, ಈಗ ಸಿಂಗರ್ಸ್ ಗಳು ಬಹಳ ಬ್ಯುಸಿ ಆಗಿರ್ತಾರೆ. ಸುಬ್ರಹ್ಮಣ್ಯಂ ಆಗ್ಲಿ ಅಥವಾ ವಾಣಿ ಜಯರಾಮ್ ಆಗ್ಲಿ, ಅವರು ನಮ್ ಟೈಮಿಗೆ ಸಿಗದೆ ಇದ್ರು ನಾವು ಯಾವ ಮ್ಯೂಸಿಕ್ ಬೇಕಾದ್ರೂ ರೆಕಾರ್ಡ್ ಮಾಡ್ಕೊಂಡು ಅದು ಮೆಮೊರಿನಲ್ಲಿ ಸ್ಟೋರ್ ಮಾಡ್ಬೋದು. ಅವಾಗ ಅವಕಾಶ ಆಗುತ್ತೋ, ಅವನಿಗೆ ಯಾವಾಗ ಸಮಯ ಸಿಗುತ್ತೋ ಆವಾಗ ಅವ್ರು ಬಂದು ಹಾಡ್ಬೋದು. ಈ ಒಂದು ಸೌಲಭ್ಯ ಹೊಸದಾಗಿ ಕಂಪ್ಯೂಟರ್ ಮೂಲಕವಾಗಿ ನಮ್ಗೆ ಸಿಕ್ಕಿದೆ. ಮತ್ತೆ ರೀ ರೆಕಾರ್ಡಿಂಗು ಮತ್ತೆ ಮಿಕ್ಸಿಂಗ್ ಅಂದ್ರೆ, ರೀ ರೆಕಾರ್ಡಿಂಗ್ ಅಂದ್ರೆ ಸಂಗೀತ ಸಿನಿಮಾಗೆ, ಫೈಟಿಗೆ ಆಗಲಿ, ಮ್ಯೂಸಿಕ್ ಆಗಲಿ, ಅಥವಾ ಒಂದು ಇಮೋಷನಲ್ ಸೀನಿಗೆ ವೈಲಿನ್ ಕುಳಿತಾರೆ ಇರ್ತಾರೆ, ಅಥವಾ ಬೇರೆ ಯಾವುದೋ ಸೀನಿಗೆ ಮ್ಯೂಸಿಕ್ ಇರುತ್ತೆ, ಅದ್ರ ರೆಕಾರ್ಡಿಂಗ್ ಫೆಸಿಲಿಟಿ ಇದೆ. ಅಂದ್ರೆ ಇಡೀ ಸಿನಿಮಾ ಓಡುತ್ತೆ, ಈ ಮ್ಯೂಸಿಷಿಯನ್ ಗಳೆಲ್ಲ ಕೂತ್ಕೊಂಡು ಸಿನಿಮಾ ನೋಡ್ಕೊಂಡು ಮ್ಯೂಸಿಕ್ ಡೈರೆಕ್ಟರ್ ಹೇಗೆ ಹೇಳ್ತಾರೋ ತಕ್ಕನಾಗಿ ಆ ಮ್ಯೂಸಿಕ್ ಬಾರಿಸ್ತಾರೆ. ಆ ಒಂದು ಫೆಸಿಲಿಟಿ ಇದೆ. ಮತ್ತೆ ಮುಖ್ಯವಾಗಿ ಮಿಕ್ಸಿಂಗ್ ಅಂತ ಇರುತ್ತೆ. ಮಿಕ್ಸಿಂಗ್ ಅಂದ್ರೆ ನಾವು ಡಬ್ಬಿಂಗ್ ಮಾಡಿರೋದು ಹಾಡುಗಳು, ರೀ ರೆಕಾರ್ಡಿಂಗ್ ಮಾಡಿರೋ ಮ್ಯೂಸಿಕ್, ಮತ್ತೆ ಒಂದು ಯಾವ್ದೋ ಒಂದು ಸೀನ್ ನಲ್ಲಿ ಅಲ್ಲಿಂದ ಒಂದು ಕಾರ್ ಹೋಗ್ಬೋದು, ಆ ಕಾರಿನ ಸೌಂಡ್, ಅಥವಾ ಒಂದು ಕುದುರೆ ಓಡ್ಬೋದು, ಅಂತಿಮ ಮಿಶ್ರಣ ಅಂತ ಹೇಳ್ಬೋದು. ಪ್ರಮಾಣದಲ್ಲಿ ಬೇಕಾದನ್ನೆಲ್ಲ ಹೌದು. ಇಷ್ಟೆಲ್ಲ ಸೌಲಭ್ಯಗಳು ನಮ್ಮ ಸಂಕೇತ್ನಲ್ಲೂ ಇದೆ, ಚಾಮುಂಡೇಶ್ವರಿನಲ್ಲೂ ಇದೆ. ಮತ್ತು ಲೇಟೆಸ್ಟ್ ಎಕ್ವಿಪ್ಮೆಂಟ್ ಇದೆ ಕಂಪ್ಯೂಟರೈಸ್. ಎಷ್ಟೋ ಮದ್ರಾಸ್ ಸ್ಟುಡಿಯೋಗಳಲ್ಲಿ ಇದ್ಲಿ, ಬಾಂಬೆ ಸ್ಟುಡಿಯೋಗಳಲ್ಲಿ ಇನ್ನೂ ಬಂದಿಲ್ಲ ಅದು. ಬಟ್ ಮದ್ರಾಸ್ ಕೆಲವು ಸ್ಟುಡಿಯೋಗಳಲ್ಲಿ ಇದೆ, ಬಾಂಬೆನಲ್ಲೂ ಹಲವಾರು ಸ್ಟುಡಿಯೋಗಳಿದೆ. ಅದು ಮೊಟ್ಟ ಮೊದಲನೇ ಸಲ ಕರ್ನಾಟಕದಲ್ಲಿ ಬಂತು. ಮುಂದೆ ನಿಮ್ಮ ಯೋಜನೆ ಹೇಗಿದೆ ಈ ಒಂದು ಕೇಂದ್ರನ ಬೆಳೆಸೋದಕ್ಕೆ? ಅದು ಈಗ ಚೆನ್ನಾಗಿ ಬೆಳೀತಾ ಇದೆ. ಈಗ ಅಲ್ಲಿ ರೆಕಾರ್ಡ್ ಆಗಿರುವಂತಕ್ಕಂತ ಹಾಡುಗಳು ಜನಗಳು ಇಷ್ಟಪಡ್ತಾ ಇದ್ದಾರೆ, ಪ್ರೊಡ್ಯೂಸರ್ಗಳು ಇಷ್ಟಪಡ್ತಾ ಇದ್ದಾರೆ. ಇನ್ ಮುಂದೆ ಇಂಡಸ್ಟ್ರಿನವರೆಲ್ಲ ಸೇರಿ ನಮ್ಮಲ್ಲಿ ಈಗ ಈ ಟೈಟಲ್ಸ್ ಬರುತ್ತಲ್ಲ ಸಿನಿಮಾದಲ್ಲಿ, ಆ ಟೈಟಲ್ ಶೂಟ್ ಮಾಡೋ ಫೆಸಿಲಿಟಿ ನಮ್ಮಲ್ಲಿ. ಸೊ ನಾವು ಕೆಲವು ಗಣ್ಯ ಪ್ರೊಡ್ಯೂಸರ್ಗಳೆಲ್ಲ ಸೇರಿ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಕರ್ನಾಟಕದ ಇಂಡಸ್ಟ್ರಿಗೆ ದೊರಕಿಸ್ಕೊಡ್ಬೇಕು ಅಂತ ಒಂದು ಯೋಜನೆ ಮಾಡಿದ್ವಿ. ಹಾಗೂ ಅಬ್ಬಾಯಿ ನಾಯ್ಡು ಅಂತ ಒಂದು ಪ್ರೊಡ್ಯೂಸರ್, ನಮ್ಮಲ್ಲಿ ಸ್ಟುಡಿಯೋ ಸ್ವಲ್ಪ ಕಡಿಮೆ ಇದೆ. ಮೈಸೂರಿನಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಪ್ರೀಮಿಯರ್ ಸ್ಪೇಸ್, ಚಾಮುಂಡಿ ಸ್ಟುಡಿಯೋಸ್ ಅಂತ ಬಂದಿತ್ತು, ಆದ್ರೆ ದುರ್ದೈವಶಾತ್ ಅದು ಅಪಘಾತ ಆಯ್ತು, ಒಂದು ಕೊಲಾಪ್ಸ್ ಆಗೋಯ್ತು. ಸೊ ಬೇರೆ ಈ ಪ್ರೊಡ್ಯೂಸರ್ಗಳೆಲ್ಲ ಸೇರಿ, ಅದರಲ್ಲೂ ನಾನು ಇದ್ದೀನಿ, ಒಂದು ಸ್ಟುಡಿಯೋ ಫಿಲ್ಮ್ ಸಿಟಿ ತರ ಕಾಂಪ್ಲೆಕ್ಸ್ ಮಾಡಬೇಕು ಬೆಂಗಳೂರಿನಲ್ಲಿ ಅಂತ ಆ ಒಂದು ಯೋಜನೆ ಇದೆ. ಅಂದ್ರೆ ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂದ್ರೆ, ಒಂದು ಸಿನಿಮಾ ತೆಗೆಯಕ್ಕೆ ಏನೇನು ಫೆಸಿಲಿಟಿ ಬೇಕೋ ಆ ಪ್ರತಿಯೊಂದು ಫೆಸಿಲಿಟಿ ಶುರುವಾತದಿಂದ ಕೊನೆವರೆಗೂ ಬೆಂಗಳೂರಿನಲ್ಲೇ ಅಥವಾ ಕರ್ನಾಟಕದಲ್ಲೇ ಮಾಡಬೇಕು ಅಂತ ಒಂದು ಮುಖ್ಯವಾದ ಯೋಜನೆ ಇದೆ. ನೋಡಿ, ಇತ್ತೀಚೆಗಂತೂ ನೀವು ಎಲ್ಲರ ಒಂದು ಮನಸ್ಸು ಎಳೆದಿರುವಂತಹ ದೂರದರ್ಶನದ ಧಾರಾವಾಹಿ ಕ್ಷೇತ್ರಕ್ಕೆ ನುಗ್ಗಿದ್ದೀರಿ. ಆರ್ ಕೆ ನಾರಾಯಣ ಅವರ ಮಾಲಗುಡಿ ದಿನಗಳು ಮತ್ತೆ ನಿಮ್ಮ ಸ್ವಾಮಿಯನ್ನು ಕಿರುಚಿತ್ರಕ್ಕೆ ಈ ವರ್ಷ ಪ್ರಶಸ್ತಿ ಬಂದಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ, ಇದರಲ್ಲಿ ಹೇಗಿದೆ ನಿಮ್ಮ ಆಸಕ್ತಿ? ಚಿತ್ರರಂಗ, ನಾಟಕ ಇಟ್ಕೊಳ್ತೀವಿ. ಚಿತ್ರರಂಗಕ್ಕೂ ಟೆಲಿವಿಷನ್ ಮಾಧ್ಯಮಕ್ಕೆ ವ್ಯತ್ಯಾಸ ಏನಂದ್ರೆ, ಚಿತ್ರರಂಗದಲ್ಲಿ ನಾವು ಲಾಂಗ್ ಶಾಟ್ಗಳು ಅಥವಾ ದೊಡ್ಡ ದೊಡ್ಡ ಸೀನ್ಗಳು ತೋರಿಸಬಹುದು. ಆದ್ರೆ ಟೆಲಿವಿಷನ್ ನಲ್ಲಿ ಎಲ್ಲ ಕ್ಲೋಸ್ ಅಪ್ ನಲ್ಲೇ ಅದನ್ನ ನಾವು ತೋರಿಸಬೇಕಾಗುತ್ತೆ. ಎರಡಕ್ಕೂ ಹೆಚ್ಚು ವ್ಯತ್ಯಾಸ ಇಲ್ಲ, ಯಾಕಂದ್ರೆ ಟೆಕ್ನಿಕ್ ಹೆಚ್ಚು ಕಡಿಮೆ ಸೇಮ್. ಕೆಲವು ಸಲ ನಾವು ಟಿವಿಗೆ ವಿಡಿಯೋ ಮೇಲೆ ಶೂಟಿಂಗ್ ಮಾಡ್ತೀವಿ, ಅಥವಾ 35 mm 16 mm ಅಲ್ಲೂ ಮಾಡ್ಬೋದು. ಬೇರೆ ಯಾವ ವ್ಯತ್ಯಾಸ ಇಲ್ಲ. ಲೈಟಿಂಗ್ ಅಷ್ಟೇ ಮಾಡ್ಬೇಕು, ಆಕ್ಟಿಂಗ್ ಹಾಗೆ ಮಾಡ್ಬೇಕು, ಶಾರ್ಟ್ ಹಾಗೆ ತೆಗಿಬೇಕು. ಒಂದೇ ವ್ಯತ್ಯಾಸ ಏನು ಅಂದ್ರೆ, ನೀವು ಲಾಂಗ್ ಶಾಟ್ ಮತ್ತೆ ಕ್ಲೋಸ್ ಅಪ್ ಅದ್ರ ವ್ಯತ್ಯಾಸ ಇರುತ್ತೆ. ಟಿವಿನಲ್ಲಿ ಮಾಡೋಕ್ಕೂ ನಮ್ಗೆ ಒಂಥರ ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಯಾಕಂದ್ರೆ ಆರ್ ಕೆ ನಾರಾಯಣ್ ಅಂತ ಶ್ರೇಷ್ಠ ಹೆಸರು ಪಟ್ಟತಕ್ಕಂಥವ್ರು, ಒಬ್ಬ ಆಥರ್ದು, ರೈಟರ್ದು ಸ್ಟೋರೀಸು ಮತ್ತೆ ಅವ್ರ ನಾವೆಲ್ಗಳು ನಾವು ಸಿನಿಮೈಸ್ ಮಾಡಕ್ಕೆ ನಮ್ಗೊಂದು ಅವಕಾಶ ಸಿಕ್ತು.
ಮತ್ತೆ ಮಾಲ್ಗುಡಿ ಡೇಸ್ಗೆ ಇವತ್ತು ಸಿಕ್ಕಿರೋ ಪ್ರಶಸ್ತಿ ಅಥವಾ ಯಶಸ್ಸು ಅದು ನಿಜವಾಗ್ಲೂ ಆರ್ ಕೆ ನಾರಾಯಣ ಸೇರಿದ್ದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈಗ ಸ್ವಾಮಿಗೆ ಈ ವರ್ಷ ರಾಜ್ಯ ಪ್ರಶಸ್ತಿ ಬಂದಿದೆಯಲ್ಲ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮ್ಮ ಅನಿಸಿಕೆ ಎಲ್ಲಾನು ನೀವು ಒಂದು ರೂಪದಲ್ಲಿ ಧಾರಾವಾಹಿ ರೂಪದಲ್ಲಿ ಯಶಸ್ವಿಯಾಗಿ ನೀವು ಅದನ್ನ ಮಾಡಿದ್ರಿ ಅಂತ ಅನ್ಸುತ್ತೆ. ಅದು ಜನ ಹೇಳ್ಬೇಕು. ನಾವೊಂದು ಪ್ರಯತ್ನ ಪಟ್ಟಿದ್ದೀವಿ, ಅದು ಎಷ್ಟು ಯಶಸ್ಸಾಗಿದೆ ಅಥವಾ ಎಷ್ಟು ಫೇಲಿಯರ್ ಆಗಿದೆ ಅಂತ ಜನನೇ ನಮ್ಮನ್ನು ತಿಳಿಸ್ಬೇಕು ಅಂತ ನಾನು ವಿನಂತಿ. ಅಲ್ಲ, ನಿರ್ದೇಶಕರಾಗಿ ನಿಮ್ಮ ಅನಿಸಿಕೆ ಏನು? ನಿರ್ದೇಶಕರಾಗಿ ಇನ್ನೂ ಬೆಳಿತಾನೆ ಇದ್ದೀವಿ. ಆ ಪೂರ್ತಿ ತೃಪ್ತಿ ಇನ್ನೂ ಸಿಗ್ಲಿಲ್ಲ. ಯಾಕಂದ್ರೆ ಎಲ್ಲಿವರೆಗೂ ನಾವು ಬೆಳೆಯೋದು ನಮ್ಮ ಪ್ರೋಸೆಸ್ ನಿಲ್ಲಲ್ವೋ ಅಲ್ಲಿವರೆಗೂ ನಾವೇನು ಸಾಧಿಸಕ್ಕಾಗೋದಿಲ್ಲ. ಆ ಉದ್ದೇಶದಿಂದ ನಾವು ಇನ್ನೂ ಬೆಳಿತಾನೆ ಇದ್ದೀವಿ. ಒಳ್ಳೆ ಒಳ್ಳೆ ಚಿತ್ರಗಳ ತೆಗೆಯಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೀವಿ ಅಂತ ಹೇಳಕ್ಕೆ. ಈಗ ಸ್ವಾಮಿಗೆ ಕಿರುಚಿತ್ರವಾಗಿ ನಿಮಗೆ ಪ್ರಶಸ್ತಿ ಬಂತು, ಆಕ್ಸಿಡೆಂಟ್ಗೆ ಆ ಒಂದು ಕ್ಷೇತ್ರದಲ್ಲಿ ಪ್ರಶಸ್ತಿ ಬಂತು. ಆಕ್ಸಿಡೆಂಟ್ ಬಗ್ಗೆ ನಿಮ್ಮ ಇದಕ್ಕೆ ಪ್ರಶಸ್ತಿ ಬಂದಾಗ ಏನು? ಬಹಳ ಒಳ್ಳೇದು ಅಂತ ಅನ್ನಿಸ್ತು, ಸಾರ್ಥಕ ಅನ್ನಿಸ್ತು. ಯಾಕಂದ್ರೆ ಬಹಳ ಕಷ್ಟಪಟ್ಟು ಆ ಸಿನಿಮಾ ತೆಗೆದಿದ್ದು. ಮತ್ತೆ ಆ ಸಿನಿಮಾ ಸೆನ್ಸರ್ ಪಾಸ್ ಮಾಡ್ತಾರೋ ಇಲ್ವಾ ಅಂತ ಒಂದು ಭಯನೂ ಇತ್ತು. ಅದು ನಮ್ಮ ಸೆನ್ಸರ್ಗಳು ಬಹಳ ದೊಡ್ಡ ಮನಸ್ಸಿಂದ ಅದನ್ನ ಯು ಸರ್ಟಿಫಿಕೇಟ್ ಕೊಟ್ಟು ಪಾಸ್ ಮಾಡಿದ್ರು. ಅದು ಒಂದು ಬಹಳ ನಮ್ಮ ದೃಷ್ಟಿಯಿಂದ ಬಹಳ ಒಂದು ದೊಡ್ಡ ಎಕ್ಸ್ಪೆರಿಮೆಂಟ್ ಆಯ್ತು. ಯಾಕಂದ್ರೆ ಒಂದು ಮೊದಲ ನಾವು ಒಂದು ರಾಜಕೀಯ ವಿಷಯವನ್ನು ತಗೊಂಡು ಅದ್ರ ಬಗ್ಗೆ ಸಿನಿಮಾದಲ್ಲಿ ಚರ್ಚೆ ಮಾಡ್ತಾ ಇದ್ವಿ. ಒಂದು ಪೊಲಿಟಿಕಲ್ ಸಿನಿಮಾ ಮಾಡಕ್ ಪ್ರಯತ್ನ ಪಟ್ವಿ. ಅದು ಮಾಡುವಾಗ ಅದರ ಎಕ್ಸ್ಪೀರಿಯನ್ಸ್ ಬಹಳ ಬೇರೆ ಆಗಿತ್ತು, ಬಹಳ ಚೆನ್ನಾಗಿತ್ತು. ಅದರಲ್ಲೂ ಒಂದು ದೃಶ್ಯ ಇದೆ, ಮೊದಲ ಆರಂಭವಾದಾಗ ಸ್ವಲ್ಪ ನಿಧಾನವಾಗಿ ಆರಂಭವಾದಾಗ ಅನ್ಸುತ್ತೆ ಅದು. ಆದ್ರೆ ಒಂದ್ಸಲ ನುಗ್ಗಿ ಅವನು ಕುಡುಗು ಚಲಿಸಿದಾಗ ಕುಡುಗು ಚಲಿಸಿದ ಕಾರು ಸುಮಾರು ಜನರ ಹೆಣೆಗಳನ್ನು ಉರುಳಿಸ್ಕೊಂಡಾಗ ಆ ದೃಶ್ಯ ಅಂತ ಬಹಳ ರೋಚಕವಾಗಿತ್ತು. ನೋಡಿದವರಿಗೆಲ್ಲ ಮೈ ಜಿಮ್ ಅಂತಂಗಿತ್ತು. ನಮ್ಮ ಸ್ನೇಹಿತರೆಲ್ಲ ಕೆಲವರು ನಿದ್ದೆನೆ ಮಾಡಲಿಲ್ಲ ಅದನ್ನ ನೋಡಿ ಹೇಳಿದ್ರು. ಬಹಳ ಪರಿಣಾಮಕಾರಿಯಾಗಿ ಬಂದಿತ್ತು. ನಿಮ್ಗೆ ಅದನ್ನ ಮಾಡ್ಬೇಕಾದ್ರೆ ಮಾಡುವಾಗ ಸ್ವಲ್ಪ ಕಷ್ಟ ಆಯ್ತು. ಯಾಕಂದ್ರೆ ಪ್ರತಿ ಒಂದು ಸಾಕು ಎಲ್ಲೆಲ್ಲಿಂದ ಶುರು ಆಗ್ಬೇಕು. ಯಾಕಂದ್ರೆ ನಾವು ಆ ದೃಶ್ಯ ತೆಗಿವಾಗಂತೂ ಎಲ್ಲ ಸಿನಿಮಾ ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ವಿ. ಅಂದ್ರೆ ಯಾರನ್ನು ನಿಜವಾಗ್ಲೂ ಸಾಯಿಸ್ಲಿಲ್ಲ ಅದ್ರಲ್ಲಿ. ಡಮ್ಮಿ ಇಟ್ಕೊಂಡೆ ಅವ್ರ ಮೇಲೆ ಗಾಡಿ ಹೋಗಿತ್ತು. ಬಟ್ ಅದು ಸ್ವಲ್ಪ ಬಹಳ ಪ್ಲಾನಿಂಗ್ ಮತ್ತೆ ಎಲ್ಲ ಜಾಸ್ತಿ ಮಾಡ್ಬೇಕಾಗಿ ಬಂತು. ನಿಮ್ಗೆ ಇಷ್ಟ ಆಯ್ತು ಅದನ್ನ ಕೇಳಿ ನಿಜವಾಗ್ಲೂ ಬಹಳ ಸಂತೋಷ ಆಯ್ತು. ಮತ್ತೆ ನಿಮ್ ಸ್ನೇಹಿತರು ನಿದ್ದೆ ಮಾಡ್ಲಿಲ್ಲ ಅಂತ ಕೇಳಿ ಇನ್ನೂ ಸಂತೋಷ ಆಯ್ತು. ಇದೇ ತರ ನಾವು ಒಳ್ಳೆ ಚಿತ್ರಗಳು ಮಾಡಕ್ಕೆ ಪ್ರಯತ್ನ ಪಡ್ತಾನೆ ಇರ್ತೀವಿ ಅಂತ. ಶಂಕರ್ನಾಗ್ ಅವರೇ, ಮುಂದಿನ ನಿಮ್ಮ ಯೋಜನೆಗಳೇನು? ಧಾರಾವಾಹಿ ಯಾವ್ದಾರು ಮಾಡ್ತಾ ಇದ್ರಾ, ಚಿತ್ರಗಳು ಯಾವ್ದಾರು ಮಾಡ್ತಾ ಇದ್ರಾ, ನಾಟಕಗಳು ಯಾವ್ದಾರು ನೀಡ್ತಾ ಇದ್ದೀರಾ? ಮುಂದಿನ ಮಾಲ್ಗುಡಿ ಡೇಸ್ ಅನ್ನೋದು ಅದು 3ನೇ ಧಾರಾವಾಹಿ ಮತ್ತೆ ಶುರು ಆಗುತ್ತೆ. ಸೊ ನಮ್ಮ ರೇಡಿಯೋಗೆ ನಮ್ಮ ಶ್ರೋತೃಕರು ಈ ದೂರದರ್ಶನಲ್ಲೂ ಮತ್ತೆ ದಯವಿಟ್ಟು ನೋಡಿ ಅವರ ಅಭಿಪ್ರಾಯಗಳನ್ನ ತಿಳಿಸ್ಬೇಕು ಅಂತ ನಾನು ಅವರಿಗೆ ತಿಳಿಸ್ತೇನೆ. ಆ ಧಾರಾವಾಹಿಯಲ್ಲಿ ಎಷ್ಟು ಕಥೆಗಳಿದೆ? 13 ಕಥೆಗಳು. ನಾಟ್ಯ ಯಾವ್ದಾರು ಹೊಸದು ಮಾಡ್ತಾ ಇದ್ದೀರಾ? ಸದ್ಯಕ್ಕಿಲ್ಲ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇನೆ. ಚಿತ್ರಗಳು ಯಾವ್ದು ಹೊಸದು ಯಾವ್ದಾರಿಗೆ? ಚಿತ್ರಗಳಂದ್ರೆ ಆಕ್ಟಿಂಗ್ ಮಾಡ್ತಾ ಇದ್ದೀನಿ. ಡೈರೆಕ್ಷನ್ ಚಿತ್ರಗಳು ಸದ್ಯಕ್ಕೆ ಯಾವ್ದು ಮಾಡ್ತಾ ಇದ್ದೀನಿ. ಆಕ್ಟಿಂಗ್ ಯಾವ್ದಾದ್ರು ಮಾಡ್ತಾ ಇದ್ದೀರಾ? ನಿಮ್ಮ ಹೊಸ ಚಿತ್ರಗಳು? ದೇವರಂತ ಮನುಷ್ಯ ಅಂತ ಒಂದು, ತರ್ಕ ಅಂತ ಒಂದು, ಸಾಂಗ್ಲಿಯಾನ ಅನ್ನೋದು ಒಂದು, ಇತರ ಹಲವಾರು ಚಿತ್ರಗಳಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ದೀನಿ. ನಮ್ಮ ರಾಜ್ಯದಲ್ಲಿ ಈ ಕನ್ನಡ ಚಿತ್ರರಂಗ ನಡ್ಕೊಂಡು ಬಂದಿದೆಯಲ್ಲ ಈಗ ಇದು ಮುಂದೆ ಯಾವ ರೀತಿ ಬೆಳೆಯುತ್ತೆ ಮತ್ತೆ ಇದಕ್ಕೆ ಯಾವ ರೀತಿ ಅವಕಾಶಗಳಿವೆ? ದೇಶದಲ್ಲೇ ಒಂದು ಉತ್ತಮ ಚಿತ್ರರಂಗವಾಗಿ ಬೆಳೆಯೋದಕ್ಕೆ ಎಲ್ಲರ ಸಹಕಾರ, ಎಲ್ಲ ಒಂದು ರಂಗಗಳ ಒಂದು ಕೋಆರ್ಡಿನೇಷನ್ ಯಾವ ರೀತಿ ಬೇಕು ಅಂತ ನಿಮಗೆ? ಜನಗಳು ನಮ್ಗೆ ಪ್ರೋತ್ಸಾಹ ಇದೇ ತರ ಕೊಡ್ತಾನೆ ಹೋದ್ರೆ ನಾವು ಬಹಳ ಒಳ್ಳೊಳ್ಳೆ ಚಿತ್ರಗಳು ನಿರ್ಮಾಣ ಮಾಡ್ತಾನೆ ಇರ್ಬೋದು. ಇನ್ನೂ ಒಳ್ಳೆ ಶ್ರಮ ಪಟ್ಕೊಂಡು ಒಳ್ಳೆ ಶ್ರೇಯ ನಾವು ಸಾಧಿಸ್ತು ಒಳ್ಳೆ ಚಿತ್ರಗಳು ನಾವು ಮಾಡಬಹುದು ಅಂತ ನನ್ನ ಅನ್ನಿಸಿಕೆ. ಅದಕ್ಕೆ ಜನಗಳ ಬೆಂಬಲ ಅಥವಾ ನಮ್ಮ ಯಾರ್ಯಾರು ಸಿನಿಮಾ ನೋಡಕ್ ಬರ್ತಾರೆ ಅವ್ರಗಳ ಬೆಂಬಲ ನಮ್ಗೆ ಅಗತ್ಯ. ಅವ್ರ ಪ್ರೀತಿ ವಿಶ್ವಾಸ ನಮ್ ಜೊತೆಲೇ ಇರಬೇಕು. ಅದಿದ್ರೆ ಅದೊಂದು ಪ್ರೀತಿ ಇದ್ರೆ ಅವನ್ ಬೆಂಬಲ ಇದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು, ಕರ್ನಾಟಕದಲ್ಲೇ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ನಿರ್ಮಾಣ, ಪ್ರದರ್ಶನ, ವಿತರಣೆ ಈ ಎಲ್ಲಾ ಕ್ಷೇತ್ರಗಳ ಸಹಕಾರ ಬೇಕಲ್ಲ? ಅದು ಬೇಕೇ ಬೇಕು. ಅದಕ್ಕಿಂತ ಮುಖ್ಯವಾಗಿ ಜನಗಳು ಸಹಾಯ ಬೇಕು, ಅವ್ರ ಬೆಂಬಲ ಬೇಕು. ಒಳ್ಳೆಯದು ಶಂಕರ್ನಾಗ್ ಅವರೇ, ಇಲ್ಲಿ ತನಕ ನಮ್ಮ ಕೆಲವು ಪ್ರಶ್ನೆಗಳಿಗೆ ತಿಳಿಸಿದ್ರೆ ಶ್ರೋತೃಗಳಿಗೆ ಇದನ್ನು ಕೇಳಿ ಸಂತೋಷ ಆಗೋದು ಅಂತ ಹಾರೈಸ್ತೀನಿ. ನಮಸ್ಕಾರ. ನಮಸ್ಕಾರ.